ನಾವೇನೋ ಪ್ಲಾನ್ ಮಾಡ್ಕೊಂಡಿದ್ವಿ, ಇಲ್ಲ ಸರ್ ನಮ್ಗೆ ಕರ್ಸ್ಬಿಡೋದು ಅಂತ ಅವ್ರು ಆಲ್ರೆಡಿ ಫ್ರೀ ಆಗೋಗ್ಬಿಟ್ಟಿದ್ದು ಮೈಂಡ್ ಅಲ್ಲಿ. ವಿಲಿಯಂ ಸರ್, ನೋ ಪ್ರಾಬ್ಲಮ್. ಒಳ್ಳೆ ಸಿನಿಮಾ, ಪ್ಲೀಸ್ ನೋಡಿಸ್ತು. ಟೇಕ್ 2 ಸರ್, ಇನ್ನೊಂದ್ಸಲ ಪ್ಲೀಸ್. ಸರ್ ಟೇಕ್ 2 ಇಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಹೌದು ಸರ್, ಯಾಕಂದ್ರೆ ನಾನು ಏನ್ ಪ್ಲಾನ್ ಮಾಡಿದ್ರು ಅದು ಯಾವ ಆರ್ಡರ್ ಅಲ್ಲೂ ಹೋಗಿಲ್ಲ, ಹಾಗಾಗಿ ನೀವು. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಅಂಡ್ ನಮ್ಮ ಡಾರ್ಲಿಂಗ್ ಬಂದು ಇವತ್ತು ಟೀಸರ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಹುಡುಗಂದು. ಸೊ ಅವ್ರ ಆಶೀರ್ವಾದ ಸದಾ ರವಿ ಬರ ಅವ್ರ ಆಶೀರ್ವಾದ ಸದಾ ನಮ್ಮ ಡಾರ್ಲಿಂಗ್ ಆಶೀರ್ವಾದ ಸದಾ ಮೇಲಿರಲಿ. ಅಂಡ್ ಯಾಕಂದ್ರೆ ಯಾವತ್ತು ಸೊ ಪ್ರತಿ ಹೊಸಬರ್ಗೆ ಬೆನ್ನೆಲ್ ಬಗ್ಗೆ ಯಾವಾಗಲೂ ನಿಂತಿರ್ತಾರೆ. ಎಲ್ಲೇ ಕರೆದ್ರು, ಎಷ್ಟೊತ್ತಲ್ಲೇ ಕರೆದ್ರು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ, ಬ್ಲೆಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಇದೇ ರೀತಿ ಇಲ್ಲೂ ರಕಸ್ಪುರದೊಳಗೆ ಬಂದಿದ್ದಾರೆ. ಸೊ ಬ್ಲೆಸ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಮಾಸ್ಟರ್ ಬನ್ನಿ ಮೇಲೆ. ಅಂಡ್ ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಅಂಡ್ ನಮ್ಮ ಹುಡುಗರೆಲ್ಲ ಬರ್ದಿದ್ದಾರೆ, ಡೈಲಾಗ್ ಬರ್ದಿದ್ದಾನೆ ಕ್ರಾಂತಿ ಇದಕ್ಕೆ, ಮತ್ತೆ ಸಾಂಗ್ ಬರ್ದಿದ್ದಾರೆ ನಮ್ಮ ಹುಡುಗರುಗಳು, ಎಲ್ಲ ಹುಡುಗರು. ಮಂಜು ಇದ್ದಾನೆ ಅಂಡ್ ಭರತ ಇದ್ದಾನೆ, ದೇವು ಇದ್ದಾನೆ, ಎಲ್ಲ ಸಾಂಗ್ ಬರ್ದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಡಾರ್ಲಿಂಗ್ ಬಂದಿದ್ದಾರೆ. ಬಾ ಮಗ, ಯಾಕೆ ನಿಂಗೆ ಕೂತಿದ್ಯಾ ಇಲ್ಲಿ? ಇಲ್ಲಿ ಬಾ ಬಾ ಬಾ. ಸುಪ್ರೀತ್ ಅವರು ಬಂದಿದ್ದಾರೆ. ಓಕೆ, ಎಲ್ಲ ರಾಜಣ್ಣ ಲಾಸ್ಟಲ್ಲಿ ಕರೆಯೋಣ. ರಾಜಣ್ಣ ಅವ್ರು ಹೀರೋ ಅಲ್ವಾ ಇಲ್ಲಿ. ಆಮೇಲೆ ರಾಜಣ್ಣ ಅವಾಗಲೇ ಮಾತಾಡ್ಕೊಂಡ್ರಲ್ಲ, ಸೊ ಬೇಡವಾ? ಓಕೆ, ಡನ್ ಬಿಡಿ. ಓಕೆ, ಅಂಡ್ ತುಂಬಾ ಖುಷಿ ಆಯ್ತು. ಸೊ ಡಾರ್ಲಿಂಗ್ ಒಂದು ಸಪೋರ್ಟ್ ಮಾಡ್ತಾ ಇರೋದು ಇದಕ್ಕೆ, ಅಂಡ್ ರಿಯಲಿ. ಅಂಡ್ ಒಂದು ಅದೇ ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು. ನೋಡಿದೆ, ಐ ಥಿಂಕ್ ನೋಡಿರ್ತೀರಿ ನೀವು. ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೆ. ಇವಾಗ ನಾವು ಕತೆ ಹೇಳ್ಬೇಕು, ರವಿ ಇದ್ದಾನಲ್ಲ ಡೈರೆಕ್ಟರ್, ಬರಲಿ ಎಲ್ಲ. ಇವ್ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ, ಅದೇ 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 ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ, ಆಯ್ತಾ? ಹೇಳ್ಬೇಕಾರೆ ಬೈದ್ರು, ಏನು ಮಕ್ಕಳು ನೀವು ಏನು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರ್ಕೊಂಡಿದ್ರು. ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಅಜ್ಜಿ ಹಂಗೆ ಹೆಂಗೆ ಅಂತ, ನನ್ನ ಮಕ್ಳ ಹೊಡಿತೀನಿ ನಿಮ್ಗೆ, ಹಿಂಗೆಲ್ಲ ಮಾತಾಡೋದು ನೀವು ನಮ್ಗೆ. ನನಗೆ ಇವತ್ತಿನವ್ರಿಗೆ ಈಗ್ಲವ್ರಿಗೆ ನಾವು ಬಂದ್ ನನ್ನ ಪಕ್ಕ ಕೂತಿರೋರ್ಗು ನಂಗೆ ನಗು ನಿಲ್ಸಕ್ ಆಗ್ತಾನೆ ಇಲ್ಲ. ಯಾಕೆಂದ್ರೆ ಅಪ್ಪ ಸದ್ಯ ನಮ್ ರೂಟಕ್ಕೆ ಬಂದ್ರಲ್ಲಪ್ಪ, ಅಯ್ಯೋ ಅಯ್ಯೋ ಗುರುವೇ ರಾಘವೇಂದ್ರ. ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು. ಏನ್ ಹಿಂಗ್ ಹೋಗ್ತಾ ಜೊತೆಗೆ ಹೋಗ್ಕೊಂಡು ಏನ್ ಮಾಡಿದ್ದೆ ಅಂದ್ರೆ ನೀವು ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದದು ಅಂತ. ನಾನ್ ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹಿಂಗೆ. ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್, ಅದು ಬಿಗ್ ಫ್ಯಾನ್ ಬಿಡಿ. ನಾನು ಕೊನೆಯವರೆಗೂ ಬಿಗ್ ಫ್ಯಾನ್, ಬಟ್ ಆ ಡೈಲಾಗ್ ಅಂಡ್ ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾಗಿದೆ ಟೀಸರು, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂಡ್ 6ನೇ ತಾರೀಕು ಬರ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಈಗ ಡಾರ್ಲಿಂಗ್ ಕೊಡ್ತೀನಿ ಇವಾಗ. ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು ಆಡಿದ್ದಾರೆ. ಮೊದಲನೇದಾಗಿ ನಾನು ಅವನಿಗೂ ಕಪಲ್ ಆಫ್ ಇಯರ್ಸ್ ಬ್ಯಾಕ್ 96, 97 ಅವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ. ನಾವಿಬ್ರು ಆಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು. ಅವಾಗಿಂದ ರವಿ ನನಗೆ ಪರಿಚಯ. ಅಂಡ್ ಬರ್ತಾ ಬರ್ತಾ ಸ್ಟೆಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಬಹಳ ಪಾಪ್ಯುಲರ್. ರವಿನ ಯಾವುದೇ ಬೈಕ್ ಜಂಪ್ಸ್ ಇದ್ರು
ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು. ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗ್ ಅಲ್ಲಿ ನೀವು ಇವಾಗ ಏನ್ ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ, ಅದಕ್ಕಿಂತ ಕೆಟ್ಟದಾಗ ಬಯಸ್ಕೊಂಡಿದ್ರು ಇವರು. ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಹಿ ಲಾಸ್ಟ್ ಇಸ್ ಲೈಫ್. ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜ್ ಅಲ್ಲಿ ಬಿದ್ದು. ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ. ಅಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್, ದೆನ್ ಐ ಸಾ ಹಿಮ್ ರೇಸ್ ಅಗೇನ್. ಅದಾದ್ಮೇಲೆ ಐ ಸಾ ಹಿಮ್ ಟ್ರಾವೆಲ್. ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವುಟ ಹಾರಿಸಿ ಬಂದಂತ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು. ಐ ಆಮ್ ವೆರಿ ವೆರಿ ಪ್ರೌಡ್. ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು, ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ರವಿ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ, ಮಾನವೀಯತೆ ಕಳ್ಕೊಂಡಿಲ್ಲ, ಸ್ನೇಹಿತರನ್ನು ಕಳ್ಕೊಂಡಿಲ್ಲ, ತನ್ನನ್ನ ಕಳ್ಕೊಂಡಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು. ಈಸ್ ಬೀನ್ ದ ಸೇಮ್. ಇವಾಗ ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಬಿಕಾಸ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು, ಏನ್ ಬೇಕಾದ್ರೆ ಮಾಡ್ತೀನಿ ನಾವು. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಬರದೇ ಇಲ್ಲ ಅಂದ್ರೆ ಇವರೆಲ್ಲರೂ ಕಾರಣ. ಸೊ ರವಿ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಐ ವಿಶ್ ಯು ಮೆನಿ ಮೋರ್ ಸಕ್ಸಸ್. ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ನಿರ್ಮಾಪಕನಾಗಿ ತುಂಬಾ ಸಿನಿಮಾಗಳನ್ನ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಮಿಂಗ್ ಬ್ಯಾಕ್, ರವಿ ಸಾರಂಗ್, ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ. ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ, ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ. ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ, ಎಲ್ಲ ಅಮ್ಮ ಅಕ್ಕಂದ್ರು ತರ್ತಾರೆ ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳಬೇಕು ಬೈಯುಳ ಕೇಳಬೇಕು ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರೆ ಅನ್ಸ್ಬಿಡ್ತಾ ಇತ್ತು ಅಲ್ಲಿ ಕುತ್ಕೊಂಡ್ಬಿಟ್ಟು. ಅದು ಹೇಳ್ಬೇಕಾದ್ರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋತಕ್ಕ ತಡ್ಕೊಂಡೆ. ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ, ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ. ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದ್ ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮಗ ಅಂತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ. ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಮಗ ಅಂತ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಯಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಪ್ರೇಮ್ ಸೊ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾದ್ರು ಬಂದ್ರೆ ಅದಕ್ಕೆ ಇವರೇ ಇನ್ಸ್ಪಿರೇಷನ್, ನಮ್ದೇನು ಇರಲ್ಲ. ಬಟ್ ಕಮಿಂಗ್ ಬ್ಯಾಕ್, ರವಿ, ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಎಲ್ಲದಕ್ಕೆ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ, ಟ್ರೈಲರ್ ಕಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅನದರ್ ಟ್ಯಾಲೆಂಟ್. ಆಕ್ಚುಲಿ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರೋದು, ಒಂದು ಕಾನ್ಸೆಪ್ಟ್ ಹೇಳ್ಬೇಕಾಗತ್ತೆ, ಕಥೆಯನ್ನು ಒಂಚೂರು ಬಿಟ್ಕೊಡ್ಬೇಕಾಗತ್ತೆ, ಎಲ್ಲೋ ಕಾಪಾಡ್ಕೊಳ್ಬೇಕಾಗತ್ತೆ. ಏನ್ ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ. ದಟ್ ಇಸ್ ದ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ. ಬ್ಯೂಟಿಫುಲಿ ಕಟ್. ಅಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವ್ರದ್ದು ಒಂದಿದೆ ವಿಶೇಷ. ಅವ್ರು ಯಾವ್ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಇಟ್ಟಾಗ್ತಾರೆ. ಸೊ ನನಗೆ ಪದೇ ನೋಡ್ತಾ ಇದೀನಿ, ತಪ್ಪು ಹೇಳ್ಬಿಟ್ಟೇನು ಅಂದ್ಬಿಟ್ಟು ಅಂತ. ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ಮಿನಿಮಮ್ 2 weeks ತೊಗೊಂಡಿದ್ದೀನಿ. ಅದೇನೋ ಬರ್ತಾ ಇದೆಯಲ್ಲ ಗ ಅನ್ಬೇಕಾದ್ರೆ ಯಾರು ಕಂಪ್ಲೀಟ್ ಮಾಡೋರು. ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಥಿಂಕ್ ಆ ಟೈಮಿಂದ ಹಿಡಿದು ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ರೈಟಿಂಗ್. ಅವರ ಕಲೆಗೆ, ಅವರ ಬರವಣಿಗೆಗೆ, ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನಂದು. ಅಂಡ್ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಸಿನಿಮಾ. ಅಂಡ್ ಇದರಲ್ಲಿ ಸರ್, ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್. ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ. ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್.
ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ವಿ ಟೇಕ್ ಇಟ್ ಫಾರ್ವರ್ಡ್, ಹೌ ಮೀಡಿಯಾ ಸಪೋರ್ಟ್ಸ್, ಹೌ ಪಬ್ಲಿಕ್ ಸಪೋರ್ಟ್ಸ್. ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ. ಅಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವ್ರು ಒಂದಂತೂ ಸತ್ಯ, ವೆನ್ ಎವರ್ ಹಿ ಪುಟ್ಸ್ ಹಿಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್. ಅಂಡ್ ಅದು ಕಾಣಿಸ್ತಾ ಇದೆ ನನಗೆ. ಅಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್, ನಾಟ್ ಫ್ರಮ್ ನೌ, ತುಂಬಾ ಹಿಂದೆಯಿಂದ. ಹಿ ಗಿವ್ಸ್ ಲಾಟ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಸ್. ಅಂಡ್ ಅವ್ರ ಎಂಟೈರ್ ಟೀಮ್ ಅಲ್ಲಿ ಒಂದು ನಾನು ಮೆಚ್ಚಿದೆ ಅನ್ನೋದು, ಸಿನಿಮಾಗೋಸ್ಕರ ತುಂಬಾ ಒದ್ದಾಡ್ತಾರೆ, ಪ್ರಾಣ ಕೊಡ್ತಾರೆ. ಸೊ ಐ ವಿಶ್ ಅಂಡ್ ಐ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ರಾಜ್, ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್. ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯಿಗೆ ಬರ್ದಾರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ. ರವಿ, ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್. ವಿಲಿಯಂ, ಎಲ್ಲಿದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದ್ರು. ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ acclaims than what you are right now. Thank you for having me here, and entire team again. You're looking good, my all of you. So take care. And cinema 6ನೇ ತಾರೀಕು it's releasing, right? So I wish this film does extremely well. And of course, my friend is here. Magical Hands in Distribution ಅಂತ ಹೇಳಬಲ್ಲೆ. So I wish them also all the best. Let the cinema rock. All right? Thank you. ಸುದೀಪ್ ಸರ್, ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ನಿಮ್ಮ ಹುಡುಗ, ನಿಮ್ಮ ತಂಡ ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀರಾ. ಈ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾರೆ. ರಾಜ್ಬಿ ಶೆಟ್ಟಿ ಸರ್ ಕೂಡ ಈ ವೇದಿಕೆ ಹೇಳಿದ್ರೆ ಫ್ರೇಮ್ ಕಂಪ್ಲೀಟ್ ಅಂತ ನಮಗೆ ಭಾವನೆ. ಸರ್, ಕ್ಯಾನ್ ಯು ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ಸ್ವಾದಿಷ್ಟ ಕೃಷ್ಣ ಅವರು ಹಾಗೂ ಅರ್ಚನಾ ಕಟ್ಟಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಂಡ್ ನಮ್ಮ ಗೊಂಬೆ ಪ್ಲೀಸ್ ಬನ್ನಿ ವೇದಿಕೆ ಮೇಲೆ. ಮಹೇಶ್ ಬಾಬು ಸರ್, AP ಅರ್ಜುನ್ ಸರ್, ಚಕ್ರವರ್ತಿ ಚಂದ್ರಚೂಡ್ ಅವರು ಸರ್. ರಾಜ್ಬಿ ಶೆಟ್ಟಿ ಸರ್ ಇವತ್ತು ಓಕೆ. ಸೌಮ್ಯ ಅವರೇ ಬನ್ನಿ. ಸಿದ್ದು ಅವರೇ ಹಾಗೂ ತರುಣ್ ಅವರೇ ಪ್ಲೀಸ್ ಜಾಯಿನ್ ಅಸ್ ಆನ್ ದ ಸ್ಟೇಜ್. ದಯಮಾಡಿ ಬನ್ನಿ. ರಕ್ಕಸಪುರದ ಚಿತ್ರತಂಡದ ಕಡೆಯಿಂದ ಕಿಚ್ಚ ಸುದೀಪ್ ಸರ್ಗೆ ಪ್ರೀತಿಯಿಂದ ಥ್ಯಾಂಕ್ ಯು ಹೇಳುವಂತಹ ಸಮಯ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವ್ರ ಫ್ಲೈಟ್ ಇದೆ, ಬಟ್ ಆ ಮನಸ್ಸಿಗೆ ಒಂದು ಥ್ಯಾಂಕ್ ಯು. ಈ ಟೀಮ್ ಜೊತೆ ನಾನು ಇರಬೇಕು, ಸಪೋರ್ಟ್ ಮಾಡ್ತಾ ವಿಶಸ್ ಹೇಳೋದಕ್ಕೆ ಬರ್ತೀನಿ ಅಂತ. ರವಿ ಸಾರಂಗ್ ಅವರ ನಿರ್ದೇಶನ, ಮೊದಲ ಸಿನಿಮಾ. ರವಿ ವರ್ಮಾ ಸರ್ ಅವರು ನಮ್ಮ ಇಂಡಿಯಾದ ಒನ್ ಆಫ್ ದ ಫೈನೆಸ್ಟ್ ಸ್ಟಂಟ್ ಮಾಸ್ಟರ್. ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾಗೆ ಇಷ್ಟು ಪ್ರೀತಿಯಿಂದ ಆ ಬ್ಯುಸಿ ಶೆಡ್ಯೂಲ್ ಪುರದೋಳ್ ಸಿನಿಮಾಕ್ಕಾಗಿ ಎತ್ತಿಟ್ಟಿದ್ದಕ್ಕೆ ಸುದೀಪ್ ಸರ್ಗೆ ಥ್ಯಾಂಕ್ ಯು. ರವಿ ವರ್ಮಾ ಸರ್ ಕಡೆಯಿಂದ, ರಕ್ಕಸಪುರದೋಳ್ ಚಿತ್ರತಂಡದ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ, ಅಂಡ್ ನಮ್ಮೆಲ್ಲರ ಕಡೆಯಿಂದ CCL ಗೆ ಆಲ್ ದಿ ಬೆಸ್ಟ್ ಹೇಳ್ತಾ,
ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಅತಿಥಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಚಿತ್ರತಂಡಕ್ಕೂ ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ರವಿವರ್ಮ ಸರ್ ಅವರು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ಅವರು ಸ್ಟಂಟ್ ಮ್ಯಾನ್ ಆಗಿದ್ದಾಗಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಬೆಳವಣಿಗೆ. ಅಂಥವರು ಒಂದು ರಾಷ್ಟ್ರಮಟ್ಟದಲ್ಲಿ ಒಬ್ಬ ದೊಡ್ಡ ಫೈಟ್ ಮಾಸ್ಟರ್ ಆಗಿ ಹೆಸರು ಮಾಡಿ ಕನ್ನಡದಲ್ಲೇ ಮೊದಲನೇ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡೋದು ತುಂಬ ಕಷ್ಟ. ಅಂಥ ಸಮಯದಲ್ಲಿ ರಾಜ್ಬಿ ಶೆಟ್ಟಿ ಅವರಂಥ ಒಬ್ಬ ಟ್ಯಾಲೆಂಟೆಡ್ ಅವ್ರನ್ನ ಹಾಕೊಂಡು ಹೊಸ ನಿರ್ದೇಶಕನನ್ನು ಹಾಕೊಂಡು ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಈ ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿ, ಅವರು ಇನ್ನೂ ಹೆಚ್ಚಿನ ಸಿನಿಮಾ ಮಾಡಲಿ ಅಂತ ಹಾರೈಸ್ತೀವಿ. ಹಾಗೆ ರವಿ ಸಾರಂಗ ಪ್ರೇಮ್ಸ್ ಅವ್ರ ಜೊತೆ ಕೆಲಸ ಮಾಡಿ ನನ್ನ ಜೊತೆಲಿ ಅಷ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ದೊಡ್ಡ ಸಿನಿಮಾದಲ್ಲಿ. ತುಂಬ ಟ್ಯಾಲೆಂಟೆಡ್ ಹುಡುಗ. ಅಂಥ ಒಬ್ಬ ಟ್ಯಾಲೆಂಟ್ನ ಮಾಸ್ಟ್ರು ಪರಿಚಯ ಮಾಡಿದ್ದಾರೆ. ರವಿಗೆ ಒಳ್ಳೇದಾಗಲಿ, ಇನ್ನೂ ಅತ್ಯುತ್ತಮವಾದ ಸಿನಿಮಾಗಳನ್ನ ಮಾಡೋಂಥ ಧೈರ್ಯ ಶಕ್ತಿಯ ಭಗವಂತ ಕೊಡಲಿ ಅಂತ ಎಲ್ಲ ಚಿತ್ರತಂಡದ ಎಲ್ರಿಗೂ ಶುಭ ಹಾರೈಸ್ತಾ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಮಹೇಶ್ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಅವರ ಸ್ಟೋರಿಗಳನ್ನ, ಒಳ್ಳೊಳ್ಳೆ ಕಥೆಗಳನ್ನ ಸಿನಿಮಾಗಳಾಗಿ ನಿರ್ದೇಶನ ಮಾಡಿದ್ದೀರಿ. ಈ ಸಿನಿಮಾದ ಟ್ರೈಲರ್ ನೋಡಿ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದಷ್ಟು ವಿಚಾರಗಳು ದಯಮಾಡಿ ಹಂಚ್ಕೋಬೇಕು. ಎಲ್ರಿಗೂ ನಮಸ್ಕಾರ. ಮಾತಾಡಕ್ಕೆ ಮುಂಚೆ ಬನ್ನಿ ಮಾಸ್ಟರ್. ಮಾಸ್ಟ್ರದು ನಂದು ತುಂಬಾ 2005-06 ಇಂದನೂ ನಂದು ಅವ್ರದ್ದು ಸ್ನೇಹ. ಅಂದ್ರೆ ನಾನು ಅವಾಗ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ತಂಗಿಗಾಗಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಅವಾಗ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿದ್ರು. ಅವಾಗಿಂದನೂ ನಮ್ದು ಅವ್ರದ್ದು ಅಂದ್ರೆ ಏನೇ ಮಾಡಿದ್ರು ಏನಾದ್ರು ಆದ್ರೆ ಹೋಗಿ ಹೇಳ್ತಾ ಇದ್ದೆ, ಬೈಯೋರು, ತಿರ್ಗಾ ಏನೋ ಒಂದು ಮಾತಾಡ್ತಾ ಇದ್ವಿ. ಆ ತರನೇ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು. ಫಸ್ಟ್ ನಂದು 2009 ನಾನು ಅಂಬಾರಿ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ನೀವೇ ಫೈಟ್ ಮಾಡ್ಬೇಕಂತ ಹೇಳಿ ಇಡೀ ಸಿನಿಮಾ ಎಲ್ಲಾ ಫೈಟ್ಸ್ ಗಳನ್ನ, ಅದೊಂದೇ ಸಿನಿಮಾ ಅಂತಲ್ಲ, ಅಂಬಾರಿ, ಅದ್ದೂರಿ, ರಾಟೆ, ಐರಾವತ, ಇಲ್ಲಿವರೆಗೂ ನಂದು ಎಷ್ಟು ಸಿನಿಮಾಗಳಿದೆ ಅಷ್ಟು ಸಿನಿಮಾಗಳಲ್ಲೂ ಸಿಂಗಲ್ ಕಾರ್ಡ್ ಮಾರ್ಟಿನ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾ ಸಿನಿಮಾಗಳು ಸಿಂಗಲ್ ಕಾರ್ಡ್ ಅಲ್ಲಿ ಮಾಡಿದಂತ ಫೈಟ್ ಮಾಸ್ಟರ್. ಅಂದ್ರೆ ಫೈಟ್ ಮಾಸ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೇರೆಯವ್ರ ಹತ್ರ ನನಗೆ ಎಷ್ಟು ಕಂಫರ್ಟಬಲ್ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಸಿನಿಮಾ ಮಾಡ್ಬೇಕಂದ್ರೆ, ಇವ್ರ ಹತ್ರ ಅಂತಂದಾಗ ನನ್ಗೆ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ ಅವ್ರಿಗೆ. ಅಂದ್ರೆ ಟೈಮ್ ಕೊಡ್ತಾ ಇದ್ರು ಪ್ರತಿ ಎಲ್ಲಾ ಒಂದು ಸೀಕ್ವೆನ್ಸ್ ಗಳಿಗೂ ಒಂದು ಸ್ಟೋರಿ ಬೋರ್ಡ್ ಮಾಡಿ. ನನ್ನ ಸಿನಿಮಾಗೆ ಅಂತಲ್ಲ, ಯಾವುದೇ ಸಿನಿಮಾ ನೋಡಿದ್ರು ಅವ್ರ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಿರುತ್ತೆ. ಮತ್ತೆ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಒಂದು ಫೈಟ್ ಕಂಪೋಸ್ ಮಾಡ್ಬೇಕಾದ್ರೆ ಆ ಕತೆ ಒಳಗಡೆ ಆ ಬ್ಲೆಂಡ್ ಆಗೋ ತರದ್ದು ಒಂದಷ್ಟು ಫೈಟ್ ಗಳನ್ನ ಮಾಡ್ತಾರೆ. ಅದು ಖುಷಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಎಲ್ಲದಕ್ಕೂ ಆ ಕಷ್ಟ ಸುಖಗಳಿಗೆ, ಮತ್ತೆ ದೊಡ್ಡ ಸಿನಿಮಾಗಳಿಗೆ, ಚಿಕ್ಕ ಸಿನಿಮಾಗಳಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ಒಬ್ಬ ಫೈಟ್ ಮಾಸ್ಟರ್. ಅವತ್ತಿಗೆ ನಮ್ಮ ಸ್ನೇಹ ಹೆಂಗಿತ್ತೋ ಇವತ್ತಿಗೂ ಹಂಗೆ ಇದೆ. ನಿಜವಾಗ್ಲೂ ಇವತ್ತು ಅವರು ಫಸ್ಟ್ ಸಿನಿಮಾ ಫೈಟ್ ಮಾಸ್ಟರ್ ಆಗಿದ್ರು, ಅದಾದ್ಮೇಲೆ ಡೈರೆಕ್ಟರ್ ಆದ್ರು. ಇವತ್ತು ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ರವಿ ಸಾರಂಗ ಅಂತ ಒಬ್ಬ ಡೈರೆಕ್ಟರ್, ಹೊಸ ಡೈರೆಕ್ಟರ್. ಒಬ್ಬ ಹೊಸಬನ್ನ ನಂಬಿ ದುಡ್ಡು ಹಾಕೋದು ತುಂಬಾ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ. ಏನಕ್ಕೆ ಅಂತಂದ್ರೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅಂತ ನೋಡಿದಾಗ ಇವತ್ತು ತುಂಬಾ ಅಷ್ಟು ಇದಾಗಿಲ್ಲ, ಹೊಸಬರುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಇದ್ರಲ್ಲಿ ರವಿಗೆ ಸಿಕ್ಕಿರುವಂತ ಒಂದು ಅವಕಾಶ ತುಂಬಾ ದೊಡ್ಡದು. ಮತ್ತೆ ವಿಲಿಯಂ ಸರ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅದನ್ನ ಮೀರಿ ಆ ಟ್ರೈಲರ್ ಕಟ್ ನೋಡಿದಾಗ ಏನೋ ಒಂದು ವಿಶೇಷವಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನೋ ತರದ್ದು ಅನ್ಸುತ್ತೆ. ಖಂಡಿತವಾಗ್ಲೂ ತುಂಬಾ ಅದ್ಭುತವಾಗಿದೆ. ಅದಲ್ಲದೆ ರಾಜ್ಬಿ ಶೆಟ್ಟಿ ಮತ್ತೆ ಇದ್ರಲ್ಲಿ ಮಾಡಿರುವಂತ ಎಲ್ಲರೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕೇಳ್ತಾ ಇರ್ತೀರಾ, ಮಲಯಾಳಂ ಅಲ್ಲಿ ಬಂದಾಗ, ಮತ್ತೆ ತೆಲುಗುಲ್ ಬಂದಾಗ, ಹಿಂದಿಲ್ ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು, ನಮ್ಮ ಕನ್ನಡದಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು. ಇದನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಅಂತ ಅನ್ನಿಸ್ತಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೊತ್ತಾಗ್ಬೇಕು ಅಂತಂದ್ರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. ಪೈರಸಿನ ಕಟ್ ಮಾಡಿ ಎಲ್ಲಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಯಾಕೆಂತಂದ್ರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದಾಗ ನಿರ್ಮಾಪಕ ಉಳಿತಾನೆ, ದುಡ್ಡು ಬರುತ್ತೆ, ಇನ್ನೂ ಒಂದಷ್ಟು ಹೊಸ ಹೊಸ ನಿರ್ದೇಶಕರುಗಳಿಗೆ, ಹೊಸ ಹೊಸ ಟ್ಯಾಲೆಂಟ್ಸ್ಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ಲ ಯಾಕೆಂದ್ರೆ ಕನ್ನಡ ಜನ ಒಳ್ಳೆ ಕಂಟೆಂಟ್ ಆಗ್ಲಿ, ಒಳ್ಳೆ ಸಿನಿಮಾಗಳನ್ನ ಯಾವತ್ತಿಗೂ ಬಿಟ್ಟಿಲ್ಲ. ಈ ಸಿನಿಮಾನು ಖಂಡಿತವಾಗ್ಲು ಅವರು ಸುದೀಪ್ ಸರ್ ಹೇಳ್ದಂಗೆ ಖಂಡಿತ ದೊಡ್ಡ ಹಿಟ್ ಆಗೇ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ರವಿ, ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್.
ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು ಸೊ ಮಚ್. AP ಅರ್ಜುನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾ ಸಿನಿಮಾ ನಾವು ಹೇಳ್ತಾ ಇರ್ತೀವಿ, ಕಂಟೆಂಟ್ ಡ್ರಿವನ್ ಮಾಡ್ತೀವಿ, ಕಂಟೆಂಟ್ ಇರುತ್ತೆ ಅದು ಇದು, ಬಟ್ ಈ ಸಿನಿಮಾ ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕಂದ್ರೆ ಸಿನಿಮಾನ ಆಲ್ರೆಡಿ ನನಗೆ ತೋರಿಸಿದ್ರು ಒಂದಷ್ಟು ಗ್ಲಿಮ್ಸ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಇಟ್ ಇಸ್ ವೆರಿ ಗುಡ್. ಮೋರ್ ದೆನ್ ಎನಿಥಿಂಗ್ ಈ ಸಿನಿಮಾ ತುಂಬಾ ಹತ್ತಿರವಾದ ಸಿನಿಮಾ. ಯಾಕೆ ಅಂತ ಹೇಳಬೇಕು ಅಂತಂದ್ರೆ ಫಸ್ಟ್ ಟೈಮ್ ರವಿ ವರ್ಮಾ ಮಾಸ್ಟರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಜೊತೆಗೆ ನಮ್ಮ ರವಿ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ತುಂಬಾ ಹತ್ತಿರವಾದ ಸಿನಿಮಾ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಈ ಟ್ರೈಲರ್ ನೋಡಿದ್ರೆ ಡೆಫಿನೆಟ್ಲಿ ತುಂಬಾ ಇಂಪ್ರೆಸಿವ್ ಆಗಿದೆ. ಸೊ 6th ಎಲ್ಲರೂ ಥಿಯೇಟರ್. ಥ್ಯಾಂಕ್ ಯು ಸರ್. ದಯವಿಟ್ಟು ಒಂದೇ ಒಂದು ಕ್ಷಣ ಸರ್, ಒಂದು ಫೈಟ್ ಹಂಗೆ ಕಂಪೋಸ್ ಮಾಡ್ದಂಗಿತ್ತು ಸರ್. ರಾಜ್ಬಿ ಶೆಟ್ಟಿ ಸರ್ ಅಲ್ಲೆಲ್ಲೋ ಹೋಗಿ ನೋಡಿ ಬಂದಿ ಸರ್ ಅಯ್ಯೋ ಹೌದು ಸರ್, ನೀವು ಖುಷಿ ಪಡಿ, ಕೈತಾ ಇದ್ದೀರಲ್ಲ. ಯಾವ್ದು ಥ್ಯಾಂಕ್ ಯು ಮತ್ತೊಮ್ಮೆ ಮಹೇಶ್ ಸರ್ಗೆ, ಅರ್ಜುನ್ ಸರ್ ಈ ಜರ್ನಿ ನೆನೆಸ್ಕೊಂಡ್ರೆ. ಎಲ್ರಿಗೂ ನಮಸ್ಕಾರ. ರಂಕಸಪುರದೋಳ್ ಇಸ್ ಮೈ ಸೆಕೆಂಡ್ ಕನ್ನಡ ಫಿಲ್ಮ್. ರವಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಒಂದು ಸರಳ ಪ್ರೇಮ ಕಥೆ ಶೂಟಿಂಗ್ ಟೈಮಲ್ಲಿ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ನೆಕ್ಸ್ಟ್ ಫಿಲ್ಮ್ ರಾಜ್ಬಿ ಶೆಟ್ಟಿ ಸರ್ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡಿದೆ ಆ್ಯಂಡ್ ಇಟ್ ಜಸ್ಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಆ್ಯಂಡ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ವಿಲಿಯಮ್ ಸರ್, ಲೈಕ್ ವಿಕ್ರಾಂತ್ ರೋಣ ನೋಡಿದೆ ಆ ಟೈಮಲ್ಲಿ ಐ ವಾಸ್ ಜಸ್ಟ್ ಥಿಂಕಿಂಗ್ ಯಾರಿದು ಸಿನಿಮಾಟೋಗ್ರಫಿ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ. ಆಮೇಲೆ ಒಂದು ಸರಳ ಪ್ರೇಮ ಕಥೆ ಟೈಮಲ್ಲಿ ಸುನಿ ಸರ್ ನಿಮ್ಮ ಬಗ್ಗೆ ಹೇಳಿದರು. ಆವಾಗ ಐ ವಾಸ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ವಿಲಿಯಮ್ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ. ಅಗೇನ್ ಇಟ್ ಹ್ಯಾಪನ್. ವಂಡರ್ಫುಲ್ ವರ್ಕ್ ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಚನಾ, ಯೂಶ್ವಲಿ ನನ್ನ ಫಸ್ಟ್ ಫಿಲ್ಮಲ್ಲೇನೋ I had another actress along with me and even in this film. But we became really good friends. So, ಎಲ್ಲರೂ ಹೇಳ್ತಾರಲ್ಲ ಹೀರೋಯಿನ್ಸ್ ಕಾನ್ ಬಿ ಫ್ರೆಂಡ್ಸ್ ಅಂತ, ಬಟ್ ಐ ಥಿಂಕ್ ವಿಲ್ ಬ್ರೇಕ್ ದಟ್ ಅಲ್ಲ. ಸೊ ಯಾ, ಇಟ್ಸ್ ಅ ವೆರಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ಒಂದು ಬಬ್ಲಿ ವೆರಿ ವೆರಿ ಲೌಡ್ ಕ್ಯಾರೆಕ್ಟರ್ ಇತ್ತು, ಬಟ್ ಇದರಲ್ಲಿ ತುಂಬ ಸಾಫ್ಟ್ ಅಂಡ್ ಸಟಲ್ ರೋಲ್. ಐ ಹೋಪ್ ಯು ಲೈಕ್ ದಿಸ್ ಕ್ಯಾರೆಕ್ಟರ್. Feb 6th ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್, ಒಂದೇ ಒಂದು ಪ್ರಶ್ನೆ ಇದೆ. 2 ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ವಿಲಿಯಂ ಡೇವಿಡ್ ಸರ್ ಜೊತೆ ವರ್ಕ್ ಮಾಡೋದು, ರಾಜ್ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡೋದು. ಮೂರನೇದು ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆ ವರ್ಕ್ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ? ಸುದೀಪ್ ಸರ್. ಆಕ್ಚುಲಿ ನಾನು ಒಂದು ಸಲ ಪ್ರೇಮಕತೆ ಟೈಮಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ, ಬಟ್ ಐ ಥಿಂಕ್ ಐ ಕಮ್ ಅ ಲಿಟಲ್ ಬಿಟ್ ಟ್ರೈಲರ್ ಲಾಂಚ್ ಬಂದಿದ್ದಾರೆ.
ಇನ್ನು ಮುಂದಿನ ಹೆಜ್ಜೆ ಅವ್ರ ಸಿನಿಮಾದಲ್ಲಿ ಪಾತ್ರ ಸಿಗೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್ ರಕ್ಕಸಪುರದ ಸಿನಿಮಾಗೆ. ಅರ್ಚನಾ ಕಟ್ಟಿಗೆ ಅವರು ಮಾರ್ಕ್ ಸಿನಿಮಾದ ಮೂಲಕ ನಿಮ್ಮ ಪಾತ್ರದಲ್ಲಿ ಒಂದು ಅಂತ ಎಲ್ಲರೂ ಪ್ರಶಂಸೆಯನ್ನ ಕೊಡ್ತಾ ಇದ್ದಾರೆ. ರಕ್ಕಸಪುರದ ಸಿನಿಮಾದ ಪಾತ್ರದ ಬಗ್ಗೆ, ಈ ಜರ್ನಿ ಬಗ್ಗೆ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ರಕ್ಕಸಪುರದೋಳು ತುಂಬಾ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ಅಂಡ್ ಅದು ರಿಲೀಸ್ ಆಗ್ತಿದೆ ಅಂಡ್ ರಿಲೀಸ್ ಹತ್ರ ಬರ್ತಿದೆ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ. ಅದರಲ್ಲೂ ಸುದೀಪ್ ಸರ್ ಬಂದು ನಮ್ಮ ಟ್ರೇಲರ್ ಲಾಂಚ್ ಮಾಡಿರೋದು ನನಗೆ ಇನ್ನೂ ಖುಷಿ. ರವಿ ವರ್ಮಾ ಸರ್ ಸ್ಟಂಟ್ ಆಕ್ಷನ್ ಡೈರೆಕ್ಟರ್ ಆಗಿ ತುಂಬಾ ಹೆಸರುಗಳು ಮಾಡಿದ್ದಾರೆ ಅಂಡ್ ಅವ್ರ ಮೊದಲನೇ ಪ್ರೊಡಕ್ಷನ್ ಅಲ್ಲಿ ಆಕ್ಷನ್ ಅಲ್ಲದೆ ಒಳ್ಳೆ ಕಥೆನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತು. ಅಂಡ್ ಪ್ರೇಮ್ ಸರ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡೋದು ಅವ್ರಿಗೆ ಗೊತ್ತು. ಅಂಡ್ ವಿಲಿಯಂ ಡೇವಿಡ್ ಸರ್ ಸಿನಿಮಾಟೋಗ್ರಫಿ ಗೊತ್ತು. ಅರ್ಜುನ್ ಜನ್ಯ ಅವರು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡ್ತಾರೆ. ಅಂಡ್ ರಾಜ್ ಬಿ ಶೆಟ್ಟಿ ಅವ್ರಿಗೆ ಒಳ್ಳೆ ಆಕ್ಟಿಂಗ್ ಗೊತ್ತು. ನಮ್ಮ ಡೈರೆಕ್ಟರ್ಗೆ ಕತೆ ಗೊತ್ತು. ಇವರೆಲ್ಲ ಸೇರಿ ನನ್ನನ್ನ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲದೆ ಇರೋದೇನೋ ಇವ್ರಿಗೆಲ್ಲ ಗೊತ್ತು ಅಂತ ನನಗೆ ಗೊತ್ತಾಯ್ತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನ ಕೋ ಆಕ್ಟರ್ಸ್ ಸ್ವಾತಿಷ್ಠ, ಅನಿ, ಗೊಂಬೆ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಫೆಬ್ 6 ಸಿಗೋಣ. ಅನುಪಮ ಮ್ಯಾಮ್, ನೀವು ನನಗೆ ತುಂಬಾ ಇಷ್ಟ. ನೀವು ತುಂಬಾ ಮುದ್ದಾಗಿ ಮಾತಾಡ್ತೀರಾ. ನಿಮ್ಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಅರ್ಚನಾ ಅವರೇ. ರಕ್ಕಸಪುರದೋಳು ಎಲ್ಲರ ಪ್ರೀತಿಯನ್ನ ಗೆಲ್ಲಿ ಅಂತ ವಿಶ್ ಮಾಡ್ತೀವಿ. ಇಬ್ರಿಗೂ ಥ್ಯಾಂಕ್ ಯು ಸೊ ಮಚ್. ಇನ್ನು ರಕ್ಕಸಪುರದೋಳು ಸಿನಿಮಾ, ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ ಹೆಂಗೆ ಅಂತಂದ್ರೆ, ಫಸ್ಟ್ ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ, ನಾನು ಇದು ರುಸ್ತುಂ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಲೆ ಟ್ರಾವೆಲ್ ಆಗಿತ್ತು. ಟ್ರಾವೆಲ್ ಆದಾಗ ಒಂದು 3 ಲೈನ್ ಹೇಳಿದ್ದ. 3 ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನ್ ಇದೊಂದು ಚೆನ್ನಾಗಿದೆ ಕಣ, ಇದೊಂಚೂರು ಡೆವಲಪ್ ಮಾಡು ಅಂತ ಹೇಳಿದೆ. ಡೆವಲಪ್ ಮಾಡ್ತಾ 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 ಅವನು ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟ್ ಅಲ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ನಮ್ದು ರುಸ್ತುಮಲ್ಲಿ ನಾವು ಇಲ್ಲೊಂದ್ ಕಡೆ ನಾವು ಬ್ಯುಸಿ ಆಗಿದ್ವಿ. ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದ್ ದಿವಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದಿರೋ ಥರದ್ದು ಒಂದು ರೀತಿ ಹೊಸ ಲೈನ್ ತರ ಅನಿಸ್ತು. ಸರಿ ಯಾರಿಗೆ ಮಾಡೋಣ ಅಂತ ಒಂದು ಇದ್ ಮಾಡ್ಬೇಕಾದ್ರೆ ಒಂದ್ಸ ಅವನೇ ಸಡನ್ ಆಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ರಾಜ್ ಸರ್ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ. ನನಗೆ ಶಾಕ್ ಆಯ್ತು. ಏನೋ ನಿಜವಾಗ್ಲೂ ರಾಜ್ ಸರ್ ಒಪ್ಕೊಂಡ್ರ ಅಂತಂದೆ. ಹೌದು, ಯಾಕಂದ್ರೆ ಅದಕ್ಕೆ ಮುಂಚೆ ಅವ್ರು ಸರ್ ಯಾವ್ದು ಸ್ಕ್ರಿಪ್ಟ್ಗಳೇ ಇದು ಅಂದ್ರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರದೇ ಅಂತ ಒಂದು ಜಾನರ್ಲೇ ಸಿನಿಮಾ ಮಾಡ್ತಾ ಇದ್ರು. ಸರಿ ರವಿ ನಿನ್ ಸಿನಿಮಾ ಹೆಂಗ್ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಿಜನೇನೋ ನನ್ಗೆ ಗೊತ್ತಿಲ್ಲ ಅಂತಂದೆ. ಅಲ್ಲಿಂದನೇ ನನ್ಗೊಂದ್ಸರಿ ಫೋನ್ ಮಾಡಿದ್ರು. ಅವಾಗ ರಾಜ್ ಸರ್ ಫಸ್ಟ್ ಫೋನಲ್ಲಿ ಮಾತಾಡ್ತಾ, ಇಲ್ಲ ಮಾಸ್ಟರ್ ನಾನು ಕೇಳಿದೆ, ಚೆನ್ನಾಗಿದೆ, ಇನ್ನು ನೀವೆಲ್ಲ ಜೊತೆಲಿ ಈ ಸಿನಿಮಾ ಮಾಡ್ತೀರಂದ್ರೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಪ್ರೊಡಕ್ಷನ್ ಅಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನ್ ಟ್ರೈಲರ್ ನೋಡಿದಿರಿ ಅದರಿಂದ ತುಂಬಾ ಜನರ ಕೆಲಸ ಇದೆ. ಇಲ್ಲಿ ಯಾವ ರವಿ ವರ್ಮಂದು ಅಲ್ಲ ಅಥವಾ ರವಿ ಸಾರಂಗದ್ದು ಅಲ್ಲ, ಬಟ್ ಅದರಿಂದ ಕೆಲಸ ಮಾಡಿದಂತ ಕಾಣದ ಕೈಗಳು ತುಂಬಾ ಜನ ಇದ್ದಾರೆ. ಅದು ಒಬ್ಬೊಬ್ರದ್ದು ಹೆಸರು, ನಾನು ಒಬ್ಬರ ಹೆಸರು ಹೇಳಕ್ ಹೋದ್ರೆ ಒಬ್ಬೊಬ್ರು ನಾನು ಮರ್ತೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ಡೈರೆಕ್ಷನ್ ಟೀಮ್ ಇಂದ ಹಿಡಿದು, ನನ್ನ ಪ್ರೊಡಕ್ಷನ್ ಟೀಮ್ ಇಂದ ಹಿಡಿದು, ಸೆಟ್ ಬಾಯ್ ಇಂದ ಹಿಡಿದು, ನಮ್ಮ ಲೈಟ್ ಮ್ಯಾನ್ಸ್ ಗಳಿಂದ ಹಿಡಿದು, ನನ್ನ ಸ್ಟಂಟ್ ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ರು, ನಮ್ಮ ಕ್ಯಾಶರ್ಗಳಿರ್ಬೋದು, ನನ್ನ ಮ್ಯಾನೇಜರ್ಗಳಿರ್ಬೋದು, ಎಲ್ಲ ಪ್ರತಿಯೊಬ್ರು, ನನ್ನ ಮಂಜು ಇರ್ಬೋದು, EP ಎಲ್ಲರೂ ತುಂಬಾ ತುಂಬಾ ಅಂದ್ರೆ ಇಲ್ಲಿ ಯಾರು ಏನೋ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದಿಲ್ಲ ಅಥವಾ ಕಾಸು ಬಂದು ಕೆಲಸ ಮಾಡಿಲ್ಲ. ಇವಾಗ ನೀವು ಕಂಡಂಗೆ ಸುದೀಪ್ ಸರ್ ಏನ್ ಹೇಳಿದ್ರು, ಆ ಒಂದು ಪ್ರೀತಿ ರವಿ ವರ್ಮನ್ ಮೇಲಿರೋ ಒಂದು ಪ್ರೀತಿನ ಇವತ್ತಿನ ದಿವಸ ನೀವು ನೋಡುವಂತ ಟ್ರೈಲರ್, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇಲ್ಲಿವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಏನ್ ಸಂಪಾದನೆ ಮಾಡಿದೀನೋ ಅದು ಇಲ್ಲಿ ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ, ಅದೇ ನನ್ನ ಇಂಡಸ್ಟ್ರಿಯಲ್ಲಿ ಸಂಪಾದನೆ ಮಾಡಿರೋದು. ಸಿನಿಮಾದಲ್ಲಿ ಸಂಪಾದನೆ ಮಾಡಿ ನಾನು ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಸಿನಿಮಾನೇ ಮಾಡಿದ್ದೀನಿ. ಇದೇ ರೀತಿ ಈ ಸಿನಿಮಾದಿಂದ ನನ್ನನ್ನ ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ಚೆನ್ನಾಗಿದ್ರು ಓಕೆ ಅಂತೇಳಿ, ಚೆನ್ನಾಗಿಲ್ಲ ಅಂತಂದ್ರು ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಂಡು ನಾನು ಸಿದ್ಧ. ಫೆಬ್ರವರಿ 6 ರಿಲೀಸ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ನಾನು ಇನ್ನು ಲೇಟ್ ಆದ್ರೂ
ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನಮ್ಮ ಬ್ರದರ್ ರಾಜ್ಕುಮಾರ್ ಅನ್ನೋರು. ಅವ್ರು ಫಸ್ಟ್ ಫೈಟರ್ ಆಗಿದ್ರು ಮುಂಚೆ, ಅವ್ರ ಮುಖಾಂತರ ನಾನು ಬಂದಿದ್ದು. ಬಟ್ ಇಲ್ಲಿ ಗಂಟ ಬರೋದಕ್ಕೆ ಎಂಟರ್ ನನ್ನ ಫ್ಯಾಮಿಲಿ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮಂದಿರು, ಮತ್ತೆ ನನ್ನ ಕುಟುಂಬದವರು, ನನ್ನ ವೈಫು, ನನ್ನ ಮಕ್ಕಳು, ಈಗ ಹೊಸದಾಗಿ ಬಂದಂತ ನಮ್ಮ ಹಳೆಯಂದ್ರು ರಜತ್ ಅವ್ರು ಇರ್ಬೋದು, ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಏನ್ ನನ್ಗೊಂದು ಪ್ರೀತಿಯಿಂದ ಒಂದು ಇಲ್ಲಿ ಗಂಟ ನಾನು ಕರ್ಕೊಂಡ್ ಬಂದಿದ್ದಾರೆ. ಅದೇ ಇವತ್ತಿನ ದಿವಸ ಇಲ್ಲಿಗೆ ಒಂದು ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರವಿ ವರ್ಮಾ ಸರ್ ಅವರ ಆಕ್ಷನ್ಸ್ ಹೇಗೆ ಎಲ್ಲ ಕಡೆ ರಾರಾಜಿಸಿದೆಯೋ ಅದೇ ತರ ಈ ಸಿನಿಮಾಗೆ ಮೊದಲನೇದು ನನ್ನ ಪ್ರೇಮ್ ಸರ್ ಮೊದಲನೇ ಹೆಜ್ಜೆಯಿಂದನೂ ನನ್ನ ಜೊತೆ ಕೈ ಹಿಡಿದು ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರು ನಾನು ಯಾವುದೇ ಕಾರಣಕ್ಕೂ ನಾನು ನೋಡಿಲ್ಲ. ಅದ್ರ ಜೊತೆಗೆ ನನ್ನ ವೆಂಕಟ್ ಸರ್ ಮತ್ತು ಸುಪ್ರೀತ್ ಅವರು, ಈ KVN ಸಂಸ್ಥೆ ಇಲ್ಲ ಅಂತಂದ್ರೆ ರಕ್ಕಸಪುರದವ್ರು ಇಲ್ಲ. ಎಂತಂದ್ರೆ ಇವರಿಬ್ರು ಪ್ರತಿಯೊಬ್ಬರಿಗೂ, ಅಂದ್ರೆ ನಾವು ಇಷ್ಟು ಜನ ಹೊಸಬ್ರು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ ನಿಂತಿ, ಅದೇ ಹೇಳಿದ್ನಲ್ಲ, ಇದ್ರ ಹಿಂದೆ ಕಾಣದ ಕೈಗಳು ತುಂಬಾ ಕೆಲಸ ಮಾಡಿದೆ ಅಂದ್ರೆ ಅದರಲ್ಲಿ ತುಂಬಾ ಒಂದು ದೊಡ್ಡ ಹಸ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಪ್ರೇಮ್ ಸರ್ ಮತ್ತೆ ಸುಪ್ರೀತ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವತ್ತಿಗೂ ನಾನು ಮರೆಯಲ್ಲ ಸರ್, ನಿಜ ಹೇಳ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋಂಥ ಒಂದು ಭರವಸೆ ನಾನು ಉಳಿಸ್ಕೊಂತೀನಿ. ಅದೇ ರೀತಿ ಸಿನಿಮಾ ಮಾಡಿದ್ದೀನಿ. ಥ್ಯಾಂಕ್ ಯು. ಏನಂತಂದ್ರೆ ನಿಮ್ದು ಮತ್ತೆ ಪ್ರೇಮ್ ಸರ್ನ ರಿಲೇಷನ್ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡಲ್ಲ ಸರ್. ಇದೇ ರೀತಿ ಪ್ರತಿಯೊಬ್ಬರು ಹೊಸಬ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದ ಫೋಟೋ ನೋಡಿದ್ರೆ ಅಥವಾ ಹೆಸರು ನೋಡಿದ್ರೆ ರಕ್ಕಸಪುರದವರು, ಈ ಸಿನಿಮಾ ಆಯ್ಕೆ ಆಗಿದ್ದ ತಕ್ಷಣ ಹಾಗೂ ಇದರ ಜರ್ನಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇದನ್ನ ಒಪ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ನಿರ್ದೇಶಕ. ನಾನು ಯಾವತ್ತೂ ತುಂಬಾ ಬಲವಾಗಿ ನಂಬ್ತೀನಿ, ಅಂದ್ರೆ ಕನ್ನಡ ಸಿನಿಮಾಗೆ ನಿರ್ದೇಶಕರ ಕೊರತೆ ಇದೆ ಅಂತ. ಅಂಡ್ ಈ ಸಿನಿಮಾನ ಏನೋ ಒಂದು ಗಿಮಿಕ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದು ಕಥೆ ಹೇಳಬೇಕು, ತುಂಬಾ ಒಂದು ಸಿಂಪಲ್ ಥ್ರಿಲ್ಲರ್ ಕಥೆ ಹೇಳಬೇಕು, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಮಾಡಿದಂಥ ಸಿನಿಮಾ. ಸೊ ಕತೆ ಕೇಳ್ಬೇಕಾದ್ರೆ ನನಗೆ ಖುಷಿ ಆಯ್ತು. ಸೊ ನನಗೆ ಖುಷಿಯಾಗಿ ನಾನು ಅದನ್ನ ಒಪ್ಕೊಂಡೆ. ಸೊ ಮೊದಲಿಗೆ ನಾನು ಈ ಪಾತ್ರ ಆಗ್ಬೋದು ಅಂತ ಅನ್ಕೊಂಡಿದ್ದಕ್ಕೆ ತಂಡಕ್ಕೆ, ರವಿ ಸಾರಂಗ ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಜೊತೆಗೆ ನಿರ್ಮಾಪಕರು ಕೂಡ, ನಾನು ಹೆಚ್ಚಿನ ಸಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೊಸದು ಅಂತ. ಅದರಲ್ಲಿ ರವಿ ವರ್ಮಾ ಅವರು ಮೊದಲ ಬಾರಿಗೆ ನಿರ್ಮಾಪಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅವರಿಗೂ ಕೂಡ ಈ ಸಿನಿಮಾದಿಂದ ಬಹಳ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಎಲ್ಲ ನನ್ನ ಕೋ ಆಕ್ಟರ್ಗಳಿದ್ದಾರೆ. ಸೊ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟೇ ಸಿನಿಮಾ ನೆರವೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ನಾನು ಯಾವತ್ತೂ ಭಾವಿಸೋದು ಏನಂತ ಹೇಳಿದ್ರೆ, ಒಂದು ತಂತ್ರಜ್ಞರು ಶ್ರೀಮಂತರಿರುವಂತ ಸಿನಿಮಾ ಜೊತೆಗೆ ಬಜೆಟ್ ಅಲ್ಲಿ ಒಂದು ಮಿಡ್ ಬಜೆಟ್ ಅಥವಾ ಒಂದು ಸಣ್ಣ ಬಜೆಟ್ ಸಿನಿಮಾ ಗೆದ್ದಾಗ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ ಅಂತ ನಾನು ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಅದನ್ನೇ ಭಾವಿಸ್ತೀನಿ, ಅದನ್ನೇ ಎಕ್ಸಿಕ್ಯೂಟ್ ಮಾಡಕ್ ಪ್ರಯತ್ನ ಪಡ್ತೀನಿ. ಅದಕ್ಕೆ ಸೂಫ್ರಮ್ಸು ಕೂಡ ಒಂದು ಎಕ್ಸಾಂಪಲ್. ಮುಂದೆ ಮಾಡ್ತಾ ಇರೋ ಸಿನಿಮಾಗಳು ಕೂಡ ಅದೇ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ನಾನು ಅನ್ಕೋತಾ ಇರ್ತೀನಿ. ಯಾಕಂದ್ರೆ ಅದರಿಂದ ಇಂಡಸ್ಟ್ರಿಗೆ ಲಾಭ ಜಾಸ್ತಿ, ಹಲವಷ್ಟು ಟ್ಯಾಲೆಂಟ್ಗಳು ಬರುತ್ತೆ. ಇದು ತಂತ್ರಜ್ಞರಿಂದ ಶ್ರೀಮಂತವಾಗಿರುವಂತಹ ಸಿನಿಮಾ. ಡೇವಿಡ್ ವಿಲಿಯಮ್ ಅವರಿರ್ಬೋದು, ಜೊತೆಗೆ ಕ್ರಾಂತಿ ಅವರಿರ್ಬೋದು ಬರಹಗಾರರಾಗಿ, ಜೊತೆಗೆ ಬಹಳ ರಿಚ್ ಆಗಿರುವಂತಹ ಡೈರೆಕ್ಷನ್ ಟೀಮು, ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ, ಪ್ರಕಾಶ್ ಅವರ ಎಡಿಟಿಂಗ್ ಇದೆ. ಎಲ್ಲ ತಂತ್ರಜ್ಞರು ಶ್ರೀಮಂತರಾಗಿರುವಂತಹ ಸಿನಿಮಾ. ಬಟ್ ಒಂದು ಮಿಡ್ ಬಜೆಟ್, ಒಂದು ಫ್ಯಾಮಿಲಿ ನೋಡ್ಬೋದಂತ ಒಂದು ಎಂಟರ್ಟೈನರ್. ಹಾಗಾಗಿ ಈ ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಜಾಸ್ತಿ ಲಾಭ ಇದೆ. ಜೊತೆಗೆ ಒಬ್ಬ ಡೆಬ್ಯೂಟೆಂಟ್ ನಿರ್ದೇಶಕ ಬರ್ತಾರೆ, ಒಂದು ಡೆಬ್ಯೂಟೆಂಟ್ ನಿರ್ಮಾಪಕ ಗೆಲ್ತಾರೆ, ಆಗ ಇಂಡಸ್ಟ್ರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ ಯು. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದ್ರೆ ದಯವಿಟ್ಟು ಎಲ್ರಿಗೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಸರ್ ಕಾಕಿ ನೋಡಿ ಸರ್, ಅಂದ್ರೆ ನಾನು ನಾರ್ಮಲಿ ನಾನು ಆ ರೋಲ್ ಒಪ್ಕೋತಾಗ್ಲಿಲ್ವೋ ಏನೋ. ಅವ್ನು ತುಂಬಾ ಪರ್ಫೆಕ್ಟ್ ಆಗಿರೋ ಪೊಲೀಸ್ ಆಗಿದ್ರೆ ಅದಾಗದ ಕಾರಣದಿಂದಾಗಿ ನಾನು ಒಪ್ಕೊಂಡೆ. ಅವನಿಗೆ ಅವನದೇ ಆದ ಒಂದು ಫ್ಲಾಸ್ ಇದೆ, ಅವನದೇ ಆದ ಕೆಲವು ಒಂದು ಶಾರ್ಟ್ ಕಮಿಂಗ್ಸ್ ಇದೆ, ನ್ಯೂನ್ಯತೆಗಳಿದೆ. ಆ ಕಾರಣದಿಂದ ನಾನೊಬ್ಬ ಪೊಲೀಸ್ ರೋಲ್ ಮಾಡೋದಕ್ಕೆ ಒಪ್ಕೊಂಡೆ. ಸೊ ಹಾಗಾಗಿ ಕಾಕಿ ಹಾಕಿ ಅವ್ನ ಕದರ್ ತೋರಿಸೋದಕ್ಕಿಂತ ಅವನೊಳಗಿರುವಂತ ಏನೋ ಹೋರಾಟದಲ್ಲಿರುವಂತ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ. ಒಂದೇ ಒಂದು ಸೆಕೆಂಡ್ ಸರ್, ಚೇರ್ಸ್ ಹಾಕ್ಬಿಡೋಣ, ಆಗ ಪ್ರಾಪರ್ Q&A ಮಾಡ್ಬೋದು. ರವಿ ವರ್ಮಾ ಬಗ್ಗೆ ಅನ್ಸಾಗುತ್ತೆ ಲೈನ್ ತಗೊಳ್ತು ಸರ್. ಇದು ಕನಸು ಅನ್ನೋದಕ್ಕಿಂತ ನಾನು ಬಂದು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯ್ತು. 30 ವರ್ಷ ಆದ್ಮೇಲೆ ಫಸ್ಟ್ ನಾನು ಆಕ್ಚುಲಿ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಏನು ಅನ್ಕೊಂಡಿಲ್ಲ. ನಾನು ಆಕ್ಚುಲಿ ಇಲ್ಲಿವರೆಗೂ ಅದೇ ಹೇಳಿದ್ನಲ್ಲ, ನಾನು
ಇಲ್ಲಿವ್ರು ನಾನು ಮಾಸ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ, ಅಥವಾ ಡೈರೆಕ್ಟರ್ ಆಗ್ತೀನಿ ಅನ್ಕೊಂಡಿಲ್ಲ, ಅಥವಾ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ. ಅಂದ್ರೆ ನನ್ನ ಹೋಗ್ತಾ ಜರ್ನಿಲಿ ಏನೇನು ಅವಕಾಶಗಳು ಸಿಗ್ತಾ ಇದೆ ಅದನ್ನೆಲ್ಲ ಯಾವ ಸಿಕ್ತು ಅದನ್ನ ಯಾವ್ದು ದುರುಪಯೋಗ ಪಡಿಸ್ಕೊಂತಾರೆ, ಅದಕ್ಕೆ ಅದ್ರಲ್ಲಿ ಎಷ್ಟು ಶ್ರಮ ಪಡ್ಬೋದು ಅಂತ ಶ್ರಮ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅದೇ ಡೈರೆಕ್ಷನ್ ಮಾಡಿದ್ರೆ ಒಂದು ಸಣ್ಣದ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಆಸೆ ಇತ್ತು. ಅದನ್ನ ಏನಂತಾರೆ, ಭಗವಂತ ನಮ್ಗೆಲ್ಲ ಕೊಟ್ಟಿದೆ, ಇಂಡಸ್ಟ್ರಿಯಿಂದ ನಮ್ಗೆ ಭಗವಂತ ಏನೋ ಕೊಟ್ಟಿದ್ದಾನೆ. ಇನ್ನು ಮಿಕ್ಕಿದ ನಾ ಇಂಡಸ್ಟ್ರಿಗೆ ಏನೋ ಮಾಡಬೇಕು ಅಂತ ಒಂದು ಪ್ರಯತ್ನ ಆಗಿದೆ ಅಷ್ಟೇ. ಈ ಸಿನಿಮಾದಲ್ಲಿ ಬಹುತೇಕ ಆಕ್ಷನ್ ಜಾಸ್ತಿ ಇರುತ್ತೆ, ಹೇಗೆ ಅಂತ? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್, ಆಕ್ಷನ್ ಅಂತಲ್ಲ. ಆಕ್ಷನ್ ಕತೆಗೆ ಎಷ್ಟು ಬೇಕು ಅಷ್ಟು ಖಂಡಿತ ಇದೆ, ಅದಂತ ಗ್ಯಾರಂಟಿ. ಯಾಕಂದ್ರೆ ಬೈಕ್ ಜಂಪ್ ಅವೆಲ್ಲ ನೋಡಿದಾಗ ಒಂದು ಎಕ್ಸ್ಟ್ರಾ ಏನಾರ ಆಕ್ಟಿವಿಟೀಸ್ ನಿಂದೇ ಇರುತ್ತೆ, ಅದಕ್ಕೋಸ್ಕರ. ಹೌದು, ಇರ್ಲೇಬೇಕಲ್ಲ ಸರ್. ನನ್ನ ಸಿನಿಮಾ ಅಂತಂದ್ರೆ ನಾನು ಒಂಚೂರು ಏನೋ ಕತೆ ಒಳಗಡೆ ಏನ್ ರಿಯಲಿಸ್ಟಿಕ್ ಬರುತ್ತೆ ಅನ್ನೋದು ಇದೆ, ಅದಕ್ಕೋಸ್ಕರ ಅದನ್ನ ಮಾಡಿದ್ದೀನಿ ಅಷ್ಟೇ. ಏನಿಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗ್ದಿರ ಸಿನಿಮಾಗೆ ಏನ್ ಬೇಕು ಅದನ್ನ ಮಾಡಿದ್ದು. ನಿಮಗೆ ಬಜೆಟ್ ಅಲ್ಲಿ ಅದೇ ನಾನು ಹೇಳಿದ್ನಲ್ಲ ಸರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವನ್ ಇದೇ ಸಿನಿಮಾದಲ್ಲಿ ಇವಾಗ ಅನ್ಕೋಬಹುದು, ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನಾವು, ಒಂದು 5 days ಶೂಟ್ ಮಾಡಿದ್ವಿ ನಾವು. ಆಕ್ಚುಲಿ 5 days ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಿ ನೋಡಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ನಾನೇ ಮತ್ತೆ ಅಗೇನ್ 2 days ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಶೂಟಿಂಗ್ ಮತ್ತೆ ಕ್ಲೈಮ್ಯಾಕ್ಸ್ ರೀಶೂಟ್ ಮಾಡ್ಕೊಂಡು ನಾವು ಇನ್ನೂ ಬೇಕು ಅಂತ ಕತೆಗೆ ಏನ್ ಬೇಕು ಅದು ಮಾಡ್ಕೊಂಡ್ವಿ. ತಿರ್ಗಿ ಅದಾದ್ಮೇಲೆ ಒಂದು ವ್ಯಾನ್ ಒಂದು ಆಕ್ಷನ್ ಇದೆ. ಆ ವ್ಯಾನ್ ಅಲ್ಲಿ ಚಿಕ್ಕದಾಗ ಇದು ಫಸ್ಟ್ ಜೀಪ್ ಅನ್ಕೊಂಡಿದ್ವಿ. ಜೀಪ್ ತುಂಬಾ ಚಿಕ್ಕದಾಗ್ಬಿಡುತ್ತೆ, ಆಕ್ಷನ್ ಕರೆಕ್ಟ್ ಆಗಿ ಬರಲ್ಲ ಅಂತ ಅನ್ಕೊಂಡು ಮತ್ತೆ ಅದನ್ನ ವ್ಯಾನ್ ತಂದು, ಅದೊಂದು 90s ಅಲ್ಲಿ ಬೇಕಾಗಿರೋಂತ ಒಂದು ವ್ಯಾನ್ ಅದನ್ನ ತಗೊಂಡು ಅದರಲ್ಲಿ ಒಂದು ಆಕ್ಷನ್ ಮಾಡ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕತೆಗೆ ಏನ್ ಬೇಕು ಅಷ್ಟನ್ನು ನಾವು ಸಿನಿಮಾದಲ್ಲಿ ಹಾಕಿದ್ವಿ. ಅಂದ್ರೆ ಬೇರೆ ನಿರ್ಮಾಪಕರಿಗೆ ನಾವು ಕಾಂಪ್ರಮೈಸ್ ಆಗಿಲ್ಲ, ನನ್ನ ಸಿನಿಮಾದಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವ. ಬೇರೆ ಲ್ಯಾಂಗ್ವೇಜ್ ಎಲ್ಲದರಲ್ಲೂ ಪರಿಚಯ ಇತ್ತು, ಬೇರೆ ಬೇರೆ ಇಂಡಸ್ಟ್ರಿ ಫಸ್ಟ್ ಸಿನಿಮಾನೇ ಎಲ್ಲ ಲ್ಯಾಂಗ್ವೇಜ್ ಆಗೋ ಥರ ಮಾಡ್ಬೋದು. ಸರ್ ಅದೇ ಹೇಳಿಲ್ಲ ಸರ್, ಈ ಸಿನಿಮಾ ಆಕ್ಚುಲಿ ನಾವು ಕನ್ನಡ ಮತ್ತೆ ಮಲಯಾಳಂ ಎರಡೂ ನಾವು ಮಾಡ್ಕೊಂಡಿದ್ವಿ. ನಮ್ಮ ಕನ್ನಡದಲ್ಲಿ ಫಸ್ಟ್ ನಾನು ಮೊದಲನೇ ಹೆಜ್ಜೆ ಇಡ್ತಾರ ಏನು ನನ್ನ ಕನ್ನಡ ಪ್ರೇಕ್ಷಕರು ಯಾವ ರೀತಿ ಬೆಂತಟ್ಟಿ ಪ್ರೋತ್ಸಾಹಿಸ್ತಾರೋ ಅದ್ರ ಮೇಲೆ ನಾ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಎಲ್ಲ ಬೇರೆ ಲ್ಯಾಂಗ್ವೇಜ್ ಯಾ ಅಂದ್ರೆ ಹೆಂಗ್ ಹೋಗುತ್ತೆ ನೋಡ್ಬಿಟ್ಟು ಜನಗಳ ಮೆಚ್ಚುಗೆ ಹೇಗಿರುತ್ತೆ ನೋಡ್ಕೊಂಡು ಮಿಕ್ಕಿದ್ದು ಮುಂದಿನ ಹೆಜ್ಜೆಗಳು. ಸಾರಿ ಸರ್, ಯಾ ಥಿಯೇಟ್ರಿಕಲ್ ಸಿನಿಮಾ. ನೀವು ಸೇಫ್ ಆಗುವಂತದಕ್ಕೆ OTT ಅಥವಾ ಬಿಸ್ನೆಸ್ ಅಲ್ಲಿ ಆಗಿದ್ಯಾ ಅಥವಾ ಏನಾದ್ರು? ಸರ್ ಆ ಥರದ್ದೇನಿಲ್ಲ, ಸಿನಿಮಾ ಮಾಡಿದ್ದೀನಿ ನಾನು. ಸಿನಿಮಾ ಮಾಡಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಇನ್ನು ಸೇವ್ ಮಾಡೋದು ಬಿಡೋದು ಎಲ್ಲ ಶೆಟ್ಟಿ ಹೇಳಿದಾಗೇನೆ ಒಂದಷ್ಟು ಪ್ಲಾನಿಂಗ್ ಇರಬೇಕು. ಕಮ್ಮಿ ಬಜೆಟ್ ಅಲ್ಲಿ ಒಂದು ಉತ್ತಮ ಸಿನಿಮಾ ಕೊಟ್ಟು ಸೇಫ್ ಆಗುತ್ತದೆ. ಯಾಕಂದ್ರೆ ನಿಮ್ ಸಲ ಅವ್ರ ಸಲಹೆ ತಗೊಂಡಿರೋ ಏನಾದ್ರು ಐಡಿಯಾ ಕೊಟ್ಟಿರೋ ಏನೋ ಅಂತ. 100%. ಯಾಕಂದ್ರೆ ಇವಾಗ ನಾನು ಹೇಳ್ತಲ್ಲ ಸರ್, ಈಗ ರಾಜ್ ಸರ್ ಸುಮ್ಮನೆ ನಾಟ್ ಫಾರ್ ಆಕ್ಟರ್ ಅಂತ ನನ್ನ ಸಿನಿಮಾ ಬಂದು ಕೆಲಸ ಮಾಡಿದ್ರು. ಬಟ್ ಅವ್ರದೇ ಒಂದು ಬ್ಯಾನರ್ ಅಲ್ಲಿ ಯಾವ ರೀತಿ ಒಂದು ವರ್ಕ್ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡಿದ್ರು. ಇವತ್ತಿಗೂ ನಾನು ಹೇಳ್ಬೇಕಂತಂದ್ರೆ ಇವತ್ತು ಬೆಳಿಗ್ಗೆ ನಾನು ಬಾಂಬೆಯಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಂದ ನನಗೆ ಯಾವುದೇ ಕೆಲಸ ಇದ್ರು ರವಿ ರಾಜ್ ಸರ್ ಅದ್ರ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಪ್ರೀತಿಯಿಂದ ಕೆಲಸ ಮಾಡಿದ್ರೆ. ಅದ್ರ ಜೊತೆಗೆ ನಮ್ಮ ನರಸಿಂಹ ಇರ್ಬೋದು, ಮತ್ತೆ ಮಂಜುನಾಥ್ ಇರ್ಬೋದು, ನನ್ನ ಪ್ರೊಡಕ್ಷನ್ ಟೀಮ್ ವಾಟ್ ಎವರ್ ಇವರೆಲ್ಲ ನಿಂತ್ಕೊಂಡು ಜೊತೆಲೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ಡೈರೆಕ್ಷನ್ ಟೀಮ್ ಇದು ತುಂಬಾ ದೊಡ್ಡ ಸಪೋರ್ಟ್ ಮಾಡಿರೋ, ತುಂಬಾ ಒಂದು ಅದ್ಭುತವಾದಂತ ಎಲ್ಲ ಯಂಗ್ಸ್ಟರ್ಸ್ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಗಳ ಒಂದು ಎಫರ್ಟ್ ಈ ಸಿನಿಮಾ ಸರ್. ಟ್ರೇಲರ್ ಅಲ್ಲಿ ನೋಡ್ದಂಗೆ ಟೀ ಕುಡಿಯೋದ್ರೊಳಗೆ ಕನ್ಫ್ಯೂಸ್ ಆಗಿರ್ಬೋದು, ಬಟ್ ಸಮ್ವೇರ್ ಟ್ರೇಲರ್ ಹೇಳುತ್ತೆ ರಾಜೇ ರಕ್ಕಸ ಅಂತ. ಏನ್ ಮೇಡಮ್ ನೀವು ಸ್ಟೋರಿನೇ ಕೇಳ್ತಾ ಇದೀರಾ? ಏನ್ ಮಾಡ್ಬೇಕು ನೋಡಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಕೇಳಿ. ಹೌದಲ್ವಾ? ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ, ಕೊಡ್ಲಿಲ್ಲ ಸರ್. ಇಲ್ಲಾಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವ್ರು. ಹೌದು. ಸೊ ಅಂದ್ರೆ ಆ ಒಂದು ಎಲಿಮೆಂಟ್ ಇದೆ. ಏನ್ ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಬಟ್ ಐ ಥಿಂಕ್ ಈ ಪಾತ್ರ ತುಂಬಾ ಸಟಲ್ ಪಾತ್ರ. ನಾನೇನ್ ಪಾತ್ರ ಮಾಡಿದ್ರು ತುಂಬಾ ಸಟಲ್ ಆಗಿ ಬಿಹೇವ್ ಮಾಡುವಂತ ಪಾತ್ರ. ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ, ಅವನದೇ ಒಂದು ಡೀಮನ್ ಇರುತ್ತೆ ಅವನೊಳಗೆ. ಅದ್ರ ಜೊತೆ ಅವ್ನು ಹೋರಾಟದಲ್ಲಿ ಇರ್ತಾನೆ ಅಷ್ಟೇ. ಇಟ್ಸ್ ಲೈಕ್ ಸೈಲೆನ್ಸ್ ಮೀಟಿಂಗ್ ಆಕ್ಷನ್ ತರ ಇದೆ ನನಗೆ ಟ್ರೇಲರ್ ನೋಡಿದಾಗ. ಹಾ, ಅಂದ್ರೆ ಅವನ ಒಳಗಡೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮೇಡಮ್. ಆ ಕ್ಯಾರೆಕ್ಟರ್ ಜೊತೆಗೆ ಅದ್ರ ಜೊತೆ ಅವ್ನು ಬಹಳ ನಾರ್ಮಲ್ ಆಗಿರ್ತಾನೆ. ಅಂದ್ರೆ ಕೆಲವು ಸಲ ನಮ್ಗೆ ತುಂಬಾ ವರ್ಷಗಳಿಂದ ನಮ್ಮ ಸಮಸ್ಯೆ ಜೊತೆ ಬದುಕಿದಾಗ ಸಮಸ್ಯೆ ಅಂತ ಅನ್ಸಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾನೆ. ನೀವು ಈ ಕಂಟೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿದಂತ ಒಂದು ಸ್ಟ್ರಾಂಗ್ ಎಲಿಮೆಂಟ್ಸ್ ಏನು? ಐ ಥಿಂಕ್ ಇಟ್ಸ್ ಅ ಸ್ಟೋರಿ ಸರ್. ಇಟ್ಸ್ ಅ ವೆರಿ ಸಿಂಪಲ್ ಒಂದು ಕಂಟೆಂಟ್. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ.
ಈಗ ಸೂಪ್ರಮ್ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕೆ. ಇಲ್ಲಾಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ, ಮೊನೋಟನಸ್ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನು ಭಾವಿಸೋದು. ಈ ಸಿನಿಮಾ ಒಂದು ಕತೆ ಹೇಳುತ್ತೆ ಸರ್, ಒಂದು ಕಥೆಯನ್ನ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಹೇಳುತ್ತೆ. ಇದ್ರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸಮ್ ಮಾತ್ರ ಏನು ಇರಲ್ಲ, ಆ ಕತೆಗೆ ಏನ್ ಬೇಕೋ ಅದೆಲ್ಲ ಇರುತ್ತೆ. But Rajbi Shetty is on fire. ಇಲ್ಲ ಮೇಡಮ್, ಒಂದು 2-3 ಸಿನಿಮಾ ಮಾಡಿದೀನಿ ಅಷ್ಟೇ. ಸೊ ಬೇರೆ ಬೇರೆ ತರದ ಪಾತ್ರಗಳು, ಕೆಲವು ಪಾತ್ರಗಳು ಸ್ವಲ್ಪ ಕಮರ್ಷಿಯಲಿ ಅಕ್ಸೆಪ್ಟೆಡ್ ಆದ ಕಾರಣದಿಂದ ಹಾಗೆ ಕಾಣಿಸುತ್ತೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಎಲ್ಲಾ ಪ್ರಯತ್ನ ಪಡ್ತಾ ಇದ್ದೀನಿ. ಜನ ಇಷ್ಟಪಟ್ಟಾಗ ಖುಷಿ ಆಗುತ್ತೆ. But definitely good example, sir. ಹೇಳ್ಬೇಕಂದ್ರೆ ಗೊತ್ತಿಲ್ಲ ಮೇಡಮ್, ಆದ್ರೆ ನನಗೂ ಇನ್ನೂ ಗೊತ್ತಿಲ್ಲ, ನಾನು ಕನ್ಕ್ಲೂಷನ್ ಆಗಿ ತಗೊಂಡಿಲ್ಲ. ನಾನು ಈಗಲೂ ಕೂಡ ಕಲಿಯುವಂತ ಫೇಸ್ ಅಲ್ಲಿ ಇದ್ದೀನಿ. ಸೊ ನಾನು 25ನ 26ನ ಯಾವ ತರ ಅನ್ಕೊಂಡಿದ್ದೀನಿ, ಹಲವಷ್ಟು ಕೊಲಾಬರೇಷನ್ ಗಳಂತ ಅನ್ಕೊಂಡಿದ್ದೀನಿ. ಕೊಲಾಬರೇಷನ್ ಆಗಿ ನಾನೇನೋ ಕಲಿತೀನಲ್ವ, ಇದು ಇನ್ನೂ ಹೇಗೆ ಮಾಡಬೇಕು, ಮುಂದೆ ಹೇಗೆ ಮಾಡಬೇಕು, ನಾನು ಆ ಫೇಸ್ ಅಲ್ಲಿ ಇದ್ದೀನಿ. ಸೊ ನಾನು ಯಾವತ್ತೂ ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗೇ ತಗೋತೀನಿ ಸಿನಿಮಾಗಳನ್ನ. ಸೊ ಗೊತ್ತಿಲ್ಲ ಅಂದ್ರೆ ರಾಜ್ ಅವ್ರಿಗೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಹೆಚ್ಚು ಹುಡ್ಕೊಂಡ್ ಬರ್ತವೆ ಅಂತ ಏನಾದ್ರೂ ಇದೆಯಾ? ಎಕ್ಸ್ಪೆರಿಮೆಂಟ್ ಚಿತ್ರಗಳೇ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂತ. ಹಾ ಸರ್, ಅಂದ್ರೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆಯ ಕಥೆ ಆದ್ಮೇಲೆ ಏನಾಗ್ತಿತ್ತು, ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್. ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ. ಈಗ ಲ್ಯಾಂಡ್ ಲಾರ್ಡ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರ್ಲಿಲ್ಲ ನಾನು ಮಾಡ್ಬೋದು ಅಂತ. ಬಟ್ ಅದ್ ಮಾಡಿದ್ರು ಅದು ಖುಷಿ ಆಗುತ್ತೆ ಸರ್. ಅಂದ್ರೆ ನಟನಾಗಿ ನನಗೆ ಅದು ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು. ಅಂದ್ರೆ ಅದು ನನಗೆ ಗೊತ್ತಿರಬಾರ್ದು ಯಾವ ತರ ಮಾಡೋದು ಅಂತ, ಕಂಫರ್ಟ್ ಆಗ್ಬಾರ್ದು. ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ. ಆ ಒಂದು ಏಕತಾನತೆಯನ್ನ ಮುರಿಯುವಂತ ಪ್ರಯತ್ನದಲ್ಲೇ ನಾನಿದ್ದೀನಿ. ಸೊ ಕೆಲವು ಕಡೆ ನಾನು ಗೆಲ್ಬಹುದು, ಕೆಲವು ಕಡೆ ಸ್ವಲ್ಪ ಎಡಬಹುದು, ಬಟ್ ಅದ್ರ ಪ್ರಯತ್ನ ಅಂತೂ ಜಾರಿಯಲ್ಲಿರುತ್ತೆ ಅಷ್ಟೇ. ಸ್ವಾದಿಷ್ಟ ಅಂದ್ರೆ when you're talking you said ಈ ರೋಲ್ ನಂಗೆ ಸಿಂಪಲ್ ಅಂತ, but I have a hint that it is not simple as you say. You can witness it on Feb 6th, ma'am. I know, but what I meant was ಒಂದು ಸರಳ ಪ್ರೇಮ ಕಥೆಯಲ್ಲಿ it's a love story, and ಅದು that character is a very bold, brave, and it's a journalist character. So ಅದರಲ್ಲಿ ತುಂಬಾ ಡೈಲಾಗ್ಸ್ ಇದೆ ಇತ್ತು. So a lot of emotions up and down, but ಇದು ಒಂದು it's a something which is related to the story, and I'm playing as his wife. ಸ್ಟೋರಿ ರಿಲೇಟೆಡ್ ಗೊತ್ತು, ಎಲ್ಲೋ ನೆಗೆಟಿವ್ ಶೇಡ್ ಅಂತ ಎಲ್ಲರಿಗೂ ದಯವಿಟ್ಟು ನೋಡಿ 6ನೇ ತಾರೀಕು ನನಗೂ ಏನಾದ್ರು ಹೇಳ್ಬೇಕು. ಇಲ್ಲ ಅಂದ್ರೆ ಮೇಡಮ್ ಟ್ರೈಲರ್ ಅಲ್ಲಿ ಎಲ್ಲದೂ ಹಾಕ್ತಾ ಇದ್ವಿ. ಈಗ ನೀವು ಕತೆ ಕೇಳಿದ್ರೆ ಏನ್ ಮಾಡಿದಿಲ್ಲ, ಯಾರು ಪಾಸಿಟಿವ್ ಯಾರು ನೆಗೆಟಿವ್ something what we saw, I'm just telling. That's what we are trying to hide. Observing. No, you are actually analyzing. We are trying to cut your analyze so that you won't reveal. So that's all. That's our duty. That is your duty. That's all. Two duties in a conflict of interest. ಕಂಗ್ರಾಚುಲೇಷನ್ಸ್ ರವಿ ವರ್ಮಾ ಸರ್. ನಿಮ್ಮಿಂದ ಇನ್ನೂ ಒಂದಷ್ಟು ಫಿಲ್ಮ್ಸ್ ಬರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಅನ್ನೋದಕ್ಕಿಂತ ಎಲ್ಲ ಹೊಸಬ್ರಿಗೂ ಒಂದು ನಿಮ್ ಕಡೆಯಿಂದ ಮೇನ್ ಒಂದು ಸಪೋರ್ಟ್ ಸಿಕ್ಕಿ ಒಂದು ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿಸಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೊಸ ನಿರ್ಮಾಪಕರಾಗಿರ್ಬೋದು, ಹೊಸ ನಿರ್ದೇಶಕರಾಗಿರ್ಬೋದು, ಎಲ್ರಿಗೂ ಏನೋ ಒಂದು 100 ಆನೆ ಬಲ ಬಂದಂಗೆ ಆಗುತ್ತೆ ನಿಜವಾಗ್ಲೂ ಹೇಳ್ಬೇಕು ನಮ್ಮ ಮೀಡಿಯಾದವ್ರ ಸಪೋರ್ಟ್ ಇಂದ. ಬಿಕಾಸ್ ಆಫ್ ಏನಂತಂದ್ರೆ ಇವಾಗ ಮೊನ್ನೆ ಅಷ್ಟೇ ಜನರ ಒಂದು ಸಿನಿಮಾ ಅಂದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಸಿನಿಮಾ, ತುಂಬಾ ಅದ್ಭುತವಾದಂತ ಸಿನಿಮಾ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನೀವುಗಳೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದ್ಕೆ ಒಂದು ಸಿನಿಮಾ ಒಂದು ಮಟ್ಟಕ್ಕೆ ಹೋಗಿದೆ. ಅದೇ ರೀತಿ ಪ್ರತಿಯೊಬ್ರು ಯಂಗ್ಸ್ಟರ್ಸ್ಗೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಸಿನಿಮಾ ನಮ್ಮಲ್ಲೂ ಒಳ್ಳೊಳ್ಳೆ ಹೊಸ ಪ್ರತಿಭೆಗಳ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ. ರವಿ, ಇದು ಯಾವ ಜಾನರ್ಗೆ ಸಂಬಂಧಪಡುತ್ತೆ? ಯಾವ ಜಾನರ್ಗೆ ಸಂಬಂಧ? ಕ್ರೈಮ್ ಥ್ರಿಲ್ಲರ್ ಸರ್, ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್. ರಾಜ್ ಬಿ ಶೆಟ್ಟಿ ಅವರೇ ಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾಕೆ ಈ ಸಬ್ಜೆಕ್ಟ್? ಪಾತ್ರ ಹಂಗಿದೆ ಸರ್. ಅಂದ್ರೆ ರೆಗ್ಯುಲರ್ ಆಗಿ ಮಾಡೋರು ಇವಾಗ ಒಂದು ಒಳ್ಳೆ ಹೀರೋಗಳು ಮಾಡಿದ್ರೆ ಪೊಲೀಸ್ ಇದ್ದ ತಕ್ಷಣ ಇವರು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಅನ್ಸುತ್ತೆ. ಸೊ ರಾಜ್ ತರ ಮಾಡ್ಬೇಕಾದ್ರೆ ಸ್ವಲ್ಪ ಬೇರೆ ತರ ಕಾಣಿಸುತ್ತೆ, ಮತ್ತೆ ಜೀವ ತುಂಬ್ಕೊಂಡು ಹೋಗ್ತಾರೆ ಕ್ಯಾರೆಕ್ಟರ್. ಇದು ಏನ್ ಹೇಳ್ತೀವಿ, ಫುಲ್ ಮೈಂಡೆಡ್ ಪೊಲೀಸ್ ಅಲ್ಲ, ಇದು ಹಾಫ್ ಮೈಂಡೆಡ್ ಪೊಲೀಸ್ ತರ. ನಮ್ಮನ್ನ ನೀವು ಕನ್ಫ್ಯೂಷನ್ ತಳ್ತೀರಾ, ನಮ್ಮನ್ನ ಕನ್ಫ್ಯೂಷನ್ ಕರ್ಕೊಂಡು ಹೋಗ್ತೀರಾ? ಅದೇ ಸರ್ ನೋಡಿ, ಎಲ್ಲ ಹಾಫ್ ಮೈಂಡೆಡ್ ಎಲ್ಲ ನನಗೆ ಬರುತ್ತೆ ನೋಡಿ ಈಗ. ಬಟ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ. ಯಾವತ್ತೂ ಕೂಡ ಪಾತ್ರ ಪರ್ಫೆಕ್ಟ್ ಇದ್ದಾಗ ತುಂಬಾ ಬೋರ್ ಆಗುತ್ತೆ ಮಾಡೋದಕ್ಕೆ, ಬಟ್ ಅದು ಇಂಪರ್ಫೆಕ್ಷನ್ ಇದ್ದಾಗ ಲೇಯರ್ಸ್ ಇರುತ್ತೆ. ಬಟ್ ರವಿ ಸರ್,
ನೀವು ಪ್ರೇಮ್ ಶಿಷ್ಯ ಅಂತ ಗೊತ್ತಾಯ್ತು, ಅವರಿಂದ ನೀವೇನ್ ಕಲ್ತಿಲ್ಲ ಹೇಳಿ. ಏನ್ ತಗೊಳ್ಳಿಲ್ಲ ಅಂತ ತಗೊಳ್ಳಿಲ್ಲ. ಮಾತಾಡೋದಕ್ಕೆ ಇಲ್ಲ ಅವ್ರ ಹತ್ರ ಇಷ್ಟವರೆಗೂ ಕಲ್ತಿರೋದಲ್ಲ, ಅವ್ರ ಹತ್ರನೇ ಕಲ್ತಿಲ್ಲ ಹೇಳ್ತಿರೋದೇನಿಲ್ಲ. ಮಾತಾಡೋದು ನಾನು ಹೇಳ್ಕೊಟ್ಟಿದ್ದೀನಿ. ಅಲ್ಲ, ಪ್ರೇಮ್ ಅವ್ರು ಹೇಳಿದ್ರು ಮಾತುಗಳು ತುಂಬಾ ಚೆನ್ನಾಗಿ ಬರ್ತಿತ್ತು, ಸಂಸ್ಕೃತಗಳು ಅದೇನೇನು ಅಂತಿದ್ರು, ಅದಕ್ಕೋಸ್ಕರ ಡೌಟ್ ಆಯ್ತಾ? ಇಲ್ಲ ಸರ್, ಆ ತರ ಎಲ್ಲ ಕೆಲವೊಂದು ಟೈಮ್ ಬರುತ್ತೆ, ಈಗಲ್ಲ ಅದ್ರಲ್ಲಿ ಬರೋದು ಆಗಲ್ಲ. ಅಂದ್ರೆ ವಾಟ್ ಲೆಸನ್ಸ್ ನೀವ್ ಕಲ್ತಿದ್ದು ಸಿನಿಮಾಗೆ ಎಫೆಕ್ಟ್ ಆಗಿದೆ ಅಂತ ಕಲ್ತಿರೋದು ಅವ್ರ ಹತ್ರ ವಿಷ್ಣು ವಾಟ್ ಕಲ್ತಿರೋದು ಲೆಸನ್ಸ್ ನೀವ್ ತಗೊಳ್ಳಿಲ್ಲ ಅವರಿಂದ ಅಂತ. ಅವ್ರ ಹತ್ರ ಎಲ್ಲ ತಗೊಂಡಿದೀನಿ, ಯಾವ್ದು ಬಿಟ್ಟಿಲ್ಲ ನಾನು. ಹೌದಾ? ಹೌದು. ನಂಗೆ ಯಾಕೋ ಒಂದ್ ಬಿಡ್ಬೇಕು ಅನ್ಸ್ತಾ ಇದೆ. ಯಾವ್ದು ಬಿಟ್ಟಿಲ್ಲ. ಹೌದು ಸರ್, ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿದೆ 25-26 ನಾನು ಕೊಲಾಬ್ರೇಷನ್ ಅಂತಾನೆ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಬ್ಯಾನರ್ ಕೆಲಸ ಮಾಡಬೇಕು, ಮತ್ತೆ ನಮ್ಮ ಬ್ಯಾನರ್ ಕೂಡ ಬೇರೆ ಹೊಸಬರಿಗೆ ಅವಕಾಶ ಕೊಡಬೇಕು, ಆ ಒಂದು ಫೇಸ್ ಅಲ್ಲೇ ಈಗಿದ್ದೀನಿ. ನೋಡೋಣ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತಾ ಇರ್ತೇನೆ. ವಿಲಿಯಮ್ಸ್, ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ಏನ್ ಚಾಲೆಂಜಿಂಗ್ ಆಗಿತ್ತು? ಯಾಕಂದ್ರೆ ಪ್ರೊಡಕ್ಷನ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಸ್ಟ್ರಾಂಗ್ ರವಿ ವರ್ಮಾ. ಇದೊಂದು ಟೆಕ್ನಿಷಿಯನ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ರವಿವರ್ಮ ಮಾಸ್ಟ್ರು ಬರೀ ಆ್ಯಕ್ಷನ್ ಮಾಡ್ಕೊಂಡು ಇದು ಮಾಡಿರಲಿಲ್ಲ. ಬಟ್ ಈ ಸಿನಿಮಾಗೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆಮೇಲೆ ನಂಬರ್ ಆಫ್ ಡೇಸ್ ಆ್ಯಕ್ಚುಲಿ ಕೌಂಟ್ ಇಟ್ಟಿಲ್ಲ, ತುಂಬ ದಿನ ಆಗಿದೆ. ತುಂಬ ಡಿಫಿಕಲ್ಟೀಸ್ ಇತ್ತು. ರಾತ್ರಿ ಆದರೂ ಮತ್ತು ಕೆಲವೊಂದು ಫೈರ್ ಸೀಕ್ವೆನ್ಸ್ ಆಗಿರಲಿ, ಆಮೇಲೆ ಒರಿಜಿನಲ್ ವಿಲೇಜು ಅರ್ಲಿ ಮಾರ್ನಿಂಗ್ ಹೋಗಿ ರಿಯಲ್ ಲೈಟಿಂಗಲ್ಲಿ ಶೂಟ್ ಮಾಡಿ ಲೇಟ್ ನೈಟ್ ಆದರೂ ತುಂಬ ಕಷ್ಟಪಟ್ಟಿದ್ವಿ. ಆಮೇಲೆ ಈವನ್ ಸ್ಟಂಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ವಿ, ಭಯ ಆಗೋದು ಕೆಲವೊಂದು ಜಾಗದಲ್ಲಿ. ಆಮೇಲೆ ನಮ್ಮ ಕ್ರಾಂತಿ ಅಂತೂ ತುಂಬ ಚೆನ್ನಾಗಿ ಓದಿದ್ದಾರೆ ಇವರು. ಸೊ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಕ್ನಿಕಲಿ ಒಂದು ಸೌಂಡ್ ಮಾಡೋದು ಸಿನಿಮಾ, ಆಮೇಲೆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಪುಟಾಣಿ ಏನ್ ಪಾತ್ರ ಮಾಡಿದೆ? ನೀನೇನ್ ಮಾಡಿದೆ ಇದರಲ್ಲಿ? ರಾಮ್ ಶೆಟ್ಟಿ ಸರ್ ಮಗಳು. ಏನು ಅಂತ ಹೇಳಿದೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಕತೆ ಹೇಳ್ಬೋದು, ಹೇಳು. ನೀನ್ ಹೇಳ್ಬೋದು, ನೀನೇನ್ ಮಾಡ್ಬೇಕು ಹೇಳ್ಬೋದು. ಅದಕ್ಕೆ ಅವ್ರ ಪಕ್ಕದಲ್ಲೇ ಫಿಲಮೇ ನೋಡಿ. ವೆಲ್ಕಮ್ ಟು ದ ಇಂಡಸ್ಟ್ರಿ. ಇದು ಎಷ್ಟನೇ ಸಿನಿಮಾ ನಿಂದು? ಇದು 10. ಸೀನಿಯರ್ ಸರ್, ಇದು ನಿಮಗಿಂತ ಸೀನಿಯರ್. ಸಾರಿ ಏನೋ ಗೊತ್ತಿಲ್ಲ ಮಾತಾಡ್ಬಿಟ್ರು, ಸಾರಿ. ಏನಕ್ಕೆ ಒಪ್ಕೊಂಡೆ ಅಂತ ಅದೇ ನಾನು ಹೇಳಿದೆ ಆಗ. ಆದ್ರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು. ಒಂದು ಥ್ರಿಲ್ಲರ್ ಇದು. ಸೊ ಥ್ರಿಲ್ಲರ್ಗಳಿಗೆ ಯಾವತ್ತೂ ಅದರ ಸ್ಪೇಸ್ ಇದೆ, ಥ್ರಿಲ್ಲರ್ಗೆ, ಕಾಮಿಡಿಗಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದಾಗಿ ಜೊತೆಗೆ ಬೇರೆ ಬೇರೆ ಒಳ್ಳೆ ಕೊಲಾಬರೇಷನ್ ಇತ್ತು. ಅಂದ್ರೆ ರವಿ ವರ್ಮಾ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಪ್ರೇಮ್ ಅವರ ಹೆಲ್ಪ್ ಇತ್ತು, ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ರು, ಅರ್ಜುನ್ ಜನ್ಯ ಅವರಿದ್ರು, ಕೆ ಪ್ರಕಾಶ್ ಇದ್ರು. ಈ ತರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದ್ರು. ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಈ ತರ ಸಿನಿಮಾಗಳಿಗೆ ಅದು ಆಗಲ್ಲ. ಬಟ್ ಆದ್ರೆ ಎಲ್ಲೂ ಕೂಡ ಅದು ಫ್ರೇಮ್ ಅಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು. ಅಂದ್ರೆ ಅದು ನೋಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಯಾವುದೇ ಕೊರತೆ ಇರಬಾರ್ದು ಅಂತ ನಾವು ಅದೇ ರವಿ ವರ್ಮಾ ಅವ್ರ ಖರ್ಚು ಎಲ್ಲ ಅಗತ್ಯ ಇದೆ ಅಲ್ಲಿ ಮಾಡೋಣ, ಇಲ್ಲಾಂದ್ರೆ ಜಾಸ್ತಿ ಕೆಲಸ ಮಾಡೋಣ ಅನ್ನುವಂತ ಐಡಿಯಾದಲ್ಲೇ ಮಾಡಿದ್ದು. ಸೊ ಆ ಐಡಿಯಾದಲ್ಲಿ ಮಾಡಿದೀನಿ. ಅದು ಈ ಸಿನಿಮಾಗೆ ಎಷ್ಟು ಅಗತ್ಯ ಇದೆ ಅಷ್ಟು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಲ್ಲ, ನಾ ಹೇಳಿದ್ ಬೇರೆ ಬೇರೆ ತರದ ಸಿನಿಮಾಗಳು ಬರ್ಬೇಕು ಅಂತ. ಒಂದು ಸಣ್ಣ ಸಿನಿಮಾಗಳು ಬರ್ಬೇಕು, ಒಂದು ದೊಡ್ಡ ಸಿನಿಮಾಗಳು ಬರ್ಬೇಕು. ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ನಿ, ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಇತ್ತು. ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡು ಮಾಡುವಂತ ಸಿನಿಮಾ ಅದು ರಕ್ಕಸ ಬರುದು ಅಂತ ನಮ್ಗೆ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತ ಇರಲ್ಲ. ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ, ಜೊತೆಗೆ ಒಂದು ಕತೆ ಇರುತ್ತೆ. ಸೊ ಇದ್ರಲ್ಲಿ ಕತೆ ಇದೆ, ಜೊತೆಗೆ ನನ್ನ ಪಾತ್ರ ಇದೆ. ಸೊ ನಾನು ಏನು ಹೊಸದೇನೋ ಫ್ಲೇವರ್ ತುಂಬಬೇಕು ಅಂತ ಟ್ರೈ ಮಾಡ್ತಾ ಇರಲ್ಲ. ನನಗೆ ಯಾವ್ದೋ ಒಂದು ಎಂಗೇಜ್ ಆದ್ರೆ ನಾನು ಆ ಸಿನಿಮಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸಿನಿಮಾ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು. ಮತ್ತೆ ಕೆಲವಷ್ಟು ಆಕ್ಟರ್ಗಳ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ. ಅದು ಯಾವುದು ಅಂತ ನೀವು ರಿಲೀಸ್ ಆದ್ಮೇಲೆ ನೋಡ್ಬೇಕು. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ಟು ಬ್ಯಾಕ್
ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀರಾ. ಸೊ ಅಸೋಸಿಯೇಟ್ ಆಗಿರ್ತಾರೆ, ಅನುಭವ ಇರುತ್ತೆ. ಬಟ್ ಡೈರೆಕ್ಟರ್ ಅಂದ ತಕ್ಷಣ ಒಂದು ಹೊಸ ಜವಾಬ್ದಾರಿ. ಅಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡಿದ್ರೆ, ಇಲ್ಲಿ ರವಿ ಅವ್ರ ಜೊತೆ ಮಾಡಿದ್ದೀರಾ, ಸೂಪರ್ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ. ಸೊ ಈ ಒಂದು ಅನುಭವಗಳ ಬಗ್ಗೆ ಮಾತಾಡ್ತಾರೆ ಸರ್. ನಾನು ಯಾವತ್ತು ಭಾವಿಸೋದು ಹೊಸ ಟೆಕ್ನಿಷಿಯನ್ಗಳಿಗೆ ಅಂದ್ರೆ ನಾವು ಜೊತೆ ನಿಲ್ಬೇಕು ಅಂತಾನೆ ಭಾವಿಸೋದು. ನಾನು ಈ ಸಿನಿಮಾ, ನಾನು ಎಲ್ಲಾ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ, ಅದು ನಿರ್ದೇಶಕರಿಗೋಸ್ಕರ ಮಾತ್ರ. ಲ್ಯಾಂಡ್ ಲಾರ್ಡ್ ಮಾಡ್ಬೇಕಾದ್ರೂ ಕೂಡ ಜಡೇಶ್ ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು. ಈ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ. ಯಾಕಂದ್ರೆ ಈ ಸಿನಿಮಾ ಗೆದ್ರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ. ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು, ಒಂದು 5-6 ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡ್ಬೇಕು, ಆ ತರ ಆಗ್ಬೇಕು. ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದಿಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು, ಅದು ವರ್ಕ್ ಆಗಲ್ಲ. ಹೊಸ ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನ್ನಿಂದ ಇದ್ರಲ್ಲಿ ನಟನೆ ಮಾಡಿ ಏನಾದ್ರು ಹೆಲ್ಪ್ ಮಾಡಕ್ಕಾದ್ರೆ, ಸಿನಿಮಾ ಕಥೆ ಚೆನ್ನಾಗಿರೋ ಕಾರಣದಿಂದಾಗಿ ಒಪ್ಕೊಂಡೆ ನಾನು. ರವಿವರ್ಮ ಅವರು ಸಲ್ಮಾನ್ ಖಾನ್ ಅವ್ರಿಗೂ ರೀಚ್ ಆದಂತ ಒಬ್ಬ ಸ್ಟಂಟ್ ಮಾಸ್ಟರ್ ಅವರು. ಹಾಗಾಗಿ ನಿಮ್ಮ ಸ್ಟಂಟ್ಗೆ ಒಂದು ಬೇರೆ ಸ್ಟೈಲ್ ಇದೆ ಶೆಟ್ರೆ. ನಿಮ್ಮ ರವಿವರ್ಮ ಶೆಟ್ಟಿ ನಿಮ್ಮ ಸ್ಟಂಟ್ಸ್ ಒಂದು ಬೇರೆ ಫ್ಲೇವರ್ ಇದೆ, ಬೇರೆ ತರ ಕಾಣಿಸ್ತಿದೆ ಯಾವಾಗಲೂ ಕೂಡ. ಸಿನಿಮಾ ನಾವು ನೋಡಿದೀವಿ. ಹಾಗಾಗಿ ರವಿವರ್ಮ ಅಷ್ಟು ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು. ಈ ಸಿನಿಮಾದಲ್ಲಿ ಯಾವ ತರ ನಿಮಗೆ ಮಾಡ್ಕೊಟ್ಟು ಸ್ಟಂಟ್ಸ್ ಹೇಳ್ಕೊಟ್ಟಿದ್ರ ಮಾಡ್ತಿದ್ದೀರಾ, ಹೇಗೆ? ಅಂದ್ರೆ ಏನಂದ್ರೆ, ಸ್ಟಂಟ್ ಮಾಸ್ಟರ್ ಗಳಿರ್ಬೋದು ಅಥವಾ ಕೊರಿಯೋಗ್ರಫರ್ ಗಳಿರ್ಬೋದು, ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್ ಸ್ಟ್ರೆಂತ್ ಇದೆರಡು ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ನಾನು ಅಲ್ಲೇನೋ ಮಾಡಿದ್ದೆ, ಇಲ್ಲ ಅದನ್ನ ಮಾಡ್ಬೇಕು ಅಂತ ಯಾವತ್ತೂ ಭಾವಿಸಲ್ಲ. ಇಲ್ಲಿ ಕತೆಗೆ ಎಷ್ಟು ಅಗತ್ಯ ಇದೆ, ಇಲ್ಲ ಅವ್ನ ಕತೆಗೆ ಯಾರ ಜೊತೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ, ಅವ್ನ ಎದುರುಗಡೆ ಇರುವಂತ ಕ್ಯಾರೆಕ್ಟರ್ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ, ಯಾವ ಏಜ್ ಇದೆ, ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ರವಿವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೆ ಏನು ಆ ಲಾಜಿಕಲ್ ಅಲ್ಲಿ ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿ ಎನ್ಹಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೇನೆ. ನಾನು ಇದರಲ್ಲಿ ಗೊಂಬೆ ಅವರ ಫ್ರೆಂಡ್ ಪಾತ್ರ ಮಾಡಿದ್ದೀನಿ. ರಾಜ್ಬೀರ್ ಶೆಟ್ಟಿ ಅವರ ನೇಬರ್ ರೋಲ್. ಅಷ್ಟು ಮಾತ್ರ ಪಾತ್ರ ಡಿಸ್ಕ್ರಿಪ್ಷನ್, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಮ್ಯಾಮ್, ಅದಕ್ಕೆ ನಾನು ಮಾಡಿರೋದು. ಇದು ಅದರಲ್ಲಿ ಗದೆ ಇದೆ ಮತ್ತೆ ಕಿರೀಟ ಹಾಕೊಂಡಿದಾರಲ್ವಾ, ಅದು ಹಿಂಗೆ ಕತೆಗೆ ಕನೆಕ್ಟ್ ಆಗುತ್ತೆ ಅಂತ. ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಕತೆ ಕನೆಕ್ಟ್ ಆಗುತ್ತೆ ಕ್ಯಾರೆಕ್ಟರ್ಗೆ, ಸನ್ನಿವೇಶದಲ್ಲಿ ಒಂದು ಬರುವಂತ ಒಂದು ಸೀನ್ ಅಷ್ಟೇ. ಆಮೇಲೆ ಮಾಟ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರ, ಊರಲ್ಲಿ ಇರೋದು ಅದು ಅಂದ್ರೆ ಸೆಟಪ್, ಊರಲ್ಲಿರೋ ಸೆಟಪ್ ಅಂದ್ರೆ ಸರಿ ಅಂತ ಹೇಳಿದ್ರ ತಪ್ಪು ಅಂತ ಹೇಳಿದ್ರ? ಸರಿ ತಪ್ಪು ಅಂತ ಬರಲ್ಲ, ಊರಲ್ಲಿ ಇರೋದು ಈಗಿನ ಇವಾಗ ಏನ್ ನಡೀತಾ ಇದೆ ಅದನ್ನ ತೋರಿಸ್ತಾ ಇದೀವಿ. ಅಲ್ಲಿ ನಮ್ಮ ಪಾತ್ರಗಳು ಏನ್ ಮಾಡುತ್ತೆ ಅನ್ನೋದು ಒಂದು ಕತೆ. ಚಾಮರಾಜನಗರದ ಒಂದು ನೇಟಿವಿಟಿ ಕತೆ ಅನ್ನುವಂಥದ್ದಿದೆ. ಸೊ ಕೊಳ್ಳೇಗಾಲದಲ್ಲಿ ಒಂದು ಕಾಲದಲ್ಲಿ ಆ ರೀತಿಯಾದಂಥ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ, ನಿಂಬೆಹಣ್ಣು, ಮಾಟ ಮಂತ್ರ. ಸೊ ಅದು ಈ ಒಂದು ಸಿನಿಮಾಗೆ ಯಾವ ರೀತಿ ಸ್ಫೂರ್ತಿ, ಅಥವಾ ನೀವೇನಾದ್ರು ಕಂಡಿರ್ಲಿಕ್ಕೆ ಏನಾದ್ರು ಸಿನಿಮಾದಲ್ಲಿ ತಗೊಬಂದಿದ್ದೀರಾ? ಕೊಳ್ಳೇಗಾಲ ಬ್ಯಾಕ್ ಡ್ರಾಪ್ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಇರೋದು. ಸೊ ಅಲ್ಲಿ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಈಗ ಏನು ಮಾಟ ಮಂತ್ರ ಅಂತಿದೀವಲ್ಲ, ಅದನ್ನ ಕತೆಗೆ ಸ್ವಲ್ಪ ತಗೊಂಡು ಮಿಕ್ಕಿದ್ ನಾವ್ ಏನ್ ಸಿನಿಮಾಟಿಕ್ ಮಾಡ್ಬೇಕು ಅದು ಮಾಡ್ಕೊಂಡು ಹೋಗಿದ್ದೀವಿ. ಮಂಗಳೂರು ಶೆಟ್ರನ್ ಕರ್ಕೊಂಡ್ಬಂದು ಇಲ್ಲಿ ಕೊಳ್ಳೇಗಾಲದ ಭಾಷೆ ಅವರು ನಿಮ್ಗೆ ಬರೀ ಮಂಗಳೂರು ಸೀಮಿತ ಅಲ್ವಲ್ಲ ಅವರು? ಹೌದು, ಸೀಮಿತ ಅಲ್ವಲ್ಲ ಮಂಗಳೂರು ಮಾತ್ರ, ಕರ್ನಾಟಕದವ್ರು ತಾನೆ, ಎಲ್ಲಿ ಬೇಕಾದ್ರೂ ಬಂದ್ ಮಾಡ್ಬೋದು, ಕನ್ನಡ ಪಿಕ್ಚರ್ ಮಾಡ್ತಾರೆ. ಶಾರದಾ ಮ್ಯಾಮ್ ಪ್ರೇಮ್ ಅವ್ರ ಶಿಷ್ಯ ಅಂತ ಪ್ರೂವ್ ಮಾಡಿದಾಗ ಹೌದು ಮೇಡಮ್, ಸಿದ್ದಯ್ಯ ಸಂಘ ನಾನೇ ಬರ್ತಿರೋದು. ಡೈಲಾಗ್ಸ್ ಅಂತ ಹೇಳ್ಬೇಕು ಅಂದ್ರೆ ರಾಜ್ಬೀರ್ ಶೆಟ್ಟಿ ಆ ಕ್ಯಾರೆಕ್ಟರ್ ಸೂಟ್ ಆಗೋದು ಮಾತ್ರ, ರಾಜೀವ್ ಶೆಟ್ಟಿ ನೋಡ್ಕೊಂಡು ಅವ್ರ ಪರ್ಸನಾಲಿಟಿ ಇಲ್ಲ, ಅವ್ರ ಪರ್ಸನಾಲಿಟಿ ಅನ್ನೋದು ಅವರೇ ಬರ್ಸ್ಕೊಳ್ಳಲ್ಲ ಮೇಡಮ್. ಯಾಕಂದ್ರೆ ನಾವು ಪ್ರತಿಯೊಬ್ಬ ಹೀರೋ ಜೊತೆ ಕೆಲಸ ಮಾಡುವಾಗಲೂ ಅದು ಹೋರಾಟ ಆಗಿರುತ್ತೆ. ಆ ಹೀರೋ ಡೈರೆಕ್ಟರ್ ಆದ್ರೆ ದೊಡ್ಡ ಹೋರಾಟ, ಅದರಲ್ಲಿ ಇವರು ಡೈರೆಕ್ಟ್ರು, ರೈಟ್ರು, ಇದು ತುಂಬಾ ದೊಡ್ಡ ಹೋರಾಟ. ಆದ್ರೆ ರಾಜ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಅದೊಂದು ಒಡನಾಟ ಆಗ್ಬಿಡುತ್ತೆ, ಹೋರಾಟ ಆಗಲ್ಲ. ಪ್ರತಿಯೊಂದು
ಆ ಥರ ಮೇಡಮ್ ಅವ್ರ ಜೊತೆ ನಾವು ಸ್ಕ್ರಿಪ್ಟ್ನ ಹೇಳೋದಾಗಿಂದ ಆಗಿರ್ಬೋದು, ಆ ಪಾತ್ರ ಡಿಸೈನ್ ನಾವು ಚೇಂಜ್ ಮಾಡೋದಾಗಿಂದ ಆಗಿರ್ಬೋದು, ಅವರೇ ಸ್ಕ್ರಿಪ್ಟ್ ಜೊತೆ ಮೂವ್ ಆಗೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಮಾದೇಶ್ವರಂ ಬೆಟ್ಟ ಆ ಸ್ಲ್ಯಾಂಗು ಆ ನೇಟಿವಿಟಿಲಿ ಇರುತ್ತೆ. ರಾಜು ಶೆಟ್ಟಿ ಸ್ವಲ್ಪ ಪಾತ್ರ ತುಂಬಾ ವಿಭಿನ್ನವಾಗಿದೆ. ಇದು ಕತೆ ಕೇಳ್ಬೋದು ಮೇಡಮ್, ಪ್ರೊಡ್ಯೂಸರ್ ಯಾರು ಇದ್ರೆ ನೀವೇ ಹೇಳ್ಬೋದು. ತುಂಬಾ ಒಳ್ಳೆ ಕತೆಗಾರ ಮೇಡಮ್, ಪ್ರೊಡ್ಯೂಸರ್ ಹುಡುಕ್ತಿದ್ದೀನಿ ಸರ್. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಆ ಲೈನ್ ಮಾತ್ರ ಸರ್, ಅದು ಮೂಲ ಜಾನಪದ. ಯಾಕಂದ್ರೆ ಸಿದ್ದಯ್ಯ ಅನ್ನೋ ಥೀಮ್ ಮೇಲೆ ನಾವು ವರ್ಕ್ ಮಾಡಿದ್ದು. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಜನಗಳಿಗೆ ತುಂಬಾ ಕನೆಕ್ಟೆಡ್ ಅನ್ನೋ ವರ್ಡ್ ಸರ್. ಆ ಥೀಮ್ ನ ಇಟ್ಕೊಂಡು ನಾವು ಸಾಂಗ್ ನ ಬರ್ತಿರೋದು ಸರ್. ಹಾ ಸರ್, ಯಾಕಂದ್ರೆ ಮ್ಯೂಸಿಕ್ ಇನ್ಚಾರ್ಜ್ ಅವರೇ ಆಗಿರೋದ್ರಿಂದ ಅವ್ರದ್ದೇ ಅದು ಐಡಿಯಾ ಅಲ್ಲಿಂದ. ಆಲ್ ದಿ ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಮೋಹನ್ ಬಿಕೆರೆ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾರೆ, ಮತ್ತೆ ರಾಜನ್ ಅವ್ರು ಮಾಡಿದ್ದಾರೆ, ಮತ್ತೆ ಆಕಾಶ್ ಆಡಿ ಆನಂದ್ ಡಬ್ಬಿಂಗ್ ಎಲ್ಲ. ಅಂದ್ರೆ ಇವತ್ತಿನ ಸಹ ಏನು ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡೋಂಥವ್ರು ಬಂದು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಅವರ ಒಂದು ಎಲ್ಲ ಒಂದು ಎಫರ್ಟ್ ಎಲ್ಲ ಒಂದು ಮಾಡಿರೋಂಥ ಒಂದು ಆನೆಸ್ಟ್ ವರ್ಕ್ ಇವತ್ತಿನ ಸಹ ಯಾವ್ದೂ ಕಾಂಪ್ರಮೈಸ್ ಆಗದಿರೋ ಥರ ಇರೋದಕ್ಕೆ ಇದೇ ಒಂದು ಮೂಲ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂಡ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂಥ ಸಂಗೀತ ಕೊಟ್ಟಿದ್ದೀರಾ. ನಾನು ಅವಲ್ಲೇ ತಮ್ಮ ಹೆಸರುಗಳನ್ನು ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಅವರೇ ಒಂದು ಸಾಂಗ್ ಅಲ್ಲಿ ಕೂಡ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ಅವರೇ. ಥ್ಯಾಂಕ್ ಯು.